ನೀವು SPB ಸರ್ ಜೊತೆಗೆ ಹಾಗೂ C ಅಶ್ವಥ್ ಸರ್ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದೀರಾ, ಏನಾದರೂ ಸಿಹಿ ನೆನಪುಗಳನ್ನ ಹಂಚ್ಕೊಳ್ಳೋದು? SPB ಸರ್ ಏನಂದ್ರೆ ಅವ್ರಿಗಿದ್ದಂತಹ ಗ್ರಹಿಕೆ, ಐ ವಿಲ್ ಗಿಫ್ಟ್ ಯು ಒನ್ ಪೆನ್, ಅದ್ರ ಬಗ್ಗೆ ಚುರುಕಾಗಿ ಅವರು ಹಿ ವಾಸ್ ವೆರಿ ಅಲರ್ಟ್ ಅಬೌಟ್ ಎವ್ರಿಥಿಂಗ್. ನೋಟೇಶನ್ ಬುಕ್ ನೋಡಿದ್ರೆ ನನಗೆ ನಾಚಿಕೆ ಆಗೋದು. ನನಗೆ ಅಶ್ವಥ್ ಅವರನ್ನ ಆಸ್ ಅ ಕಂಪೋಸರ್ ತುಂಬಾ ಕಲ್ತಿದ್ದೀನಿ. ಅವ್ರಿಂದ ಹೆಂಗೆ ಒಂದು ಕಾರ್ಯಕ್ರಮದ ಗ್ರಾಫ್ ಅನ್ನ ಬಿಲ್ಡ್ ಮಾಡಬೇಕು ಇದನ್ನ ಅವರಿಂದ ಕಲ್ತಿದ್ದೀನಿ. ಎಷ್ಟು ಮೈನ್ಯೂಟ್ ಆಗಿ ಕೆಲಸ ಮಾಡೋರು C ಅಶ್ವಥ್ ಅವರು ಅಂದ್ರೆ. ವಿನ್ನರ್ ಆಗಿ ಕೆಲವರು ಬಂದಿರ್ತಾರೆ, ಅವ್ರಿಗೂ ಆಪರ್ಚುನಿಟಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಏನಾಗುತ್ತೆ ಮುಂದೆ ಅವ್ರ ಭವಿಷ್ಯ? ಸ್ಪರ್ಧೆ ಅನ್ನೋ ಒಂದು ಐಡಿಯಾ ಇದೆಯಲ್ಲ, ಅದೇನೇ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್. TRP ಸಿಗುತ್ತೆ, ದುಡ್ಡಿದೆ, ಅಲ್ಲಿ ಎಕ್ಸ್ಪೋಜರ್ ಇದೆ. ನಿಮ್ಮ ಮಗಳ ಬಗ್ಗೆ ಕೇಳಿದ್ರೆ, ಮಗಳು ಕಾದಂಬರಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಸಮಯ ಏನ್ ಕಳೆಯೋದು ಅಂದ್ರೆ ನಾನು ಏನ್ ಹೇಳಿ, ನನ್ನ ಪ್ರಪಂಚನೇ ಅವಳು. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ ಆಗ ಸಂಜೆಯಾಗಿತ್ತ. ಸೊ ರಂಗಭೂಮಿ ಒಂದು ಕಡೆ, ಈಗ ನಟನೆ ಅಂತ ಬಂದರೆ ಸೀರಿಯಲ್ಸ್ ಹಾಗೂ ಸಿನಿಮಾಗಳಲ್ಲೂ ಕೂಡ ನೀವು ಹೆಸರು ಮಾಡಿದ್ದೀರಾ. ಸೀರಿಯಲ್ ಅಂತ ಫಸ್ಟ್ ಬರೋದೇನೆ ಮಾಯಾಮೃಗ. ನಾನು ಚಿಕ್ಕಳಿರುವಾಗ ಸ್ಕೂಲಿಂದ ಬಂದ ತಕ್ಷಣ ಮಾಯಾಮೃಗ ನೋಡಿದಾಗ ಕೂತ್ಕೊಂಡ್ಬಿಡ್ತಿದೆ, 4:30 ಅಷ್ಟೊತ್ತಿಗೆ ಡೈಲಿ ಬರ್ತಿತ್ತು. ಸೊ ಮಾಯಾಮೃಗ ಇದು ಹೇಗಾಯಿತು? TN ಸೀತಾರಾಮ್ ಅವ್ರ ಜೊತೆಗೆ ನೀವು ವರ್ಕ್ ಮಾಡಿದಾಗಿರ್ಬೋದು, ನಿಮ್ಮ ಪಾತ್ರದ ಬಗ್ಗೆ. ಮಾಯಾಮೃಗದಿಂದ ಒಂಥರ ಒಂದು ಮನೆ ಮಾತಾಗೋಯ್ತು. ಆ ಧಾರಾವಾಹಿನೂ ಮನೆ ಮಾತಾಯ್ತು, ಅದ್ರಲ್ಲಿ ಬಂದಂಥ ಎಲ್ಲ ಪಾತ್ರಗಳು ತುಂಬ ಕ್ಲೋಸ್. ಹೇಗಾಗೋಯ್ತು ಅಂದರೆ, ನಾನು ಚಿಕ್ಕ ಹುಡುಗಿ ಮನೆಯಲ್ಲಿ ಓಡಾಡ್ಕೊಂಡಿದ್ದವಳು. ಆಗ ನಾ ಹೇಳಿದ್ನಲ್ಲ, ನಮ್ಮ ತಾತನ್ನ ಮೀಟ್ ಮಾಡಕ್ಕೆ ತುಂಬ ದೊಡ್ಡವರೆಲ್ಲ ಬರ್ತಾ ಇದ್ರು. ಒಂದಿನ TN ಸೀತಾರಾಮ್ ಅವರು ಬಂದರು. ಅವರು ಕೂಡ ಅಭಿನಯ ತರಂಗದ ಹಳೆಯ ವಿದ್ಯಾರ್ಥಿ. ಸೊ ಅವ್ರು ಬಂದು ನಾನು ಹೊಸ ಒಂದು ಪ್ರಯೋಗವನ್ನು, ಆಗ ಮೆಗಾ ಧಾರಾವಾಹಿ ಅಂದರೆ ಏನು ಅಂತ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಜನನಿ ಅಂತ ಒಂದು ಬಂತು, ಅದಾದ್ಮೇಲೆ ಮಾಯಾಮೃಗ ಬಂದಿದ್ದು. ಭಾರತಿ ವಿಷ್ಣುವರ್ಧನ್. ಎಸ್, ಅದಾದ್ಮೇಲೆ ಮಾಯಾಮೃಗ. ಅವಾಗ ಇನ್ನು ಮೆಗಾ ಧಾರಾವಾಹಿ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಅವ್ರು ಬಂದು ಮನೆಗೆ, ನನಗೆ ನಾಟಕ ಶಾಲೆಯಿಂದ ಒಂದಷ್ಟು ಒಳ್ಳೆ ಪ್ರತಿಭೆಗಳು ನನಗೆ ಬೇಕು, ಒಂದು ಹೊಸ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರು. ಒಂದಷ್ಟು ಜನ ನಮ್ಮ ತಾತನೂ ಸಜೆಸ್ಟ್ ಮಾಡಿದ್ರು. ಆಗ ನನ್ನನ್ನು ನೋಡಿದ್ರು, ಈ ಹುಡುಗಿ ಯಾರು ಅಂದ್ರೆ, ಇದು ನನ್ನ ಮೊಮ್ಮಗಳು ಅಂತ. ನೀನ್ ಮಾಡ್ತೀಯಾ ಪುಟ್ಟಿ ಅಂತಂದ್ರು. ನನಗೆ ಅವಾಗ ಧಾರಾವಾಹಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಮೆಗಾ ಧಾರಾವಾಹಿ ಅಂತೂ ಏನು ಗೊತ್ತಿರ್ಲಿಲ್ಲ. ನಾನು ಮಾಡ್ತೀನಿ, ಅದಕ್ಕೇನಂತೆ ಅಂತಂದೆ. ನಾನು ಆಗ ಬರೀ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೆ. ಸೊ ಹೋಗಿ ಇದರಲ್ಲಿ ಅಭಿನಯಿಸಿದೆ ನಾನು. ಆ್ಯಂಡ್ ವಿದ್ಯಾ ಪಾತ್ರವನ್ನ ನಾನು ಮಾಡಿದೆ. ಅದರಲ್ಲಿ ವಿದ್ಯಾ ಸ್ವಲ್ಪ ಕಾಲು ಇದಂತ ಫಿಸಿಕಲಿ ಚಾಲೆಂಜ್ಡ್ ಹುಡುಗಿ. ಆ ಪಾತ್ರವನ್ನ ಮಾಡಿ ಅದು ಟಿವಿಲಿ ಬರಕ್ಕೆ ಸ್ಟಾರ್ಟ್ ಆದಮೇಲೆ 4:15 ಪ್ರತಿದಿನ ಬರ್ತಾ ಇತ್ತು ಮಾಯಾಮೃಗ. ನಾನು ಕಾಲೇಜಿಂದ ವಾಪಸ್ ಬರಬೇಕಾದ್ರೆ ಎಲ್ಲ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ ಎಲ್ಲರ ಮನೆಯಿಂದಾನು ನನಗೆ ಈ ಮಾಯಾಮೃಗದ ಟೈಟಲ್ ಸಾಂಗ್ ಕೇಳಿಸ್ತಾ ಇತ್ತು. ಟೈಟಲ್ ಟ್ರ್ಯಾಕ್ ಅಂತೂ ಈಗಲೂ ಕೂಡ ಕಿವಿ ಮ್ಯೂಸಿಕ್. ಹೌದು, ನನಗೆ ಎಲ್ಲ ನಡ್ಕೊಂಡು ಬರ್ತಾ ಇದ್ರೆ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಅಂತ ಮಂಜುಳಾ ಗುರುರಾಜ್ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಆ್ಯಂಡ್ ಅದು ಬಂದು 1-2 ತಿಂಗಳಲ್ಲಿ ಎಲ್ಲ ಹೋದ್ರು ನಾನು ವಿದ್ಯಾ 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 ಅಂತ ಮಾತಾಡ್ಸೋರು. ಜನ ಒಂಥರ ಆ ಪಾತ್ರಗಳನ್ನ ತುಂಬ ಮನಸ್ಸಿಗೆ ಹಚ್ಕೊಂಡ್ರು. ಅವ್ರು ತುಂಬ ಆತ್ಮೀಯರಾಗೋದ್ರು ಜನರಿಗೆ ಆ ಪಾತ್ರಗಳು. ಸೊ ನನ್ನನ್ನು ಎಷ್ಟೋ ವರ್ಷ ಜನ ವಿದ್ಯಾ ಅಂತಾನೆ ಕರಿತಾ ಇದ್ರು. MD ಪಲ್ಲವಿ ಅಂತ ಆಮೇಲೆ ನಿಧಾನಕ್ಕೆ MD ಪಲ್ಲವಿ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ವಿದ್ಯಾ ಅಂತಾನೆ ಕರಿತಾ ಇದ್ರು ಎಲ್ಲರೂ ನನ್ನನ್ನ. TN ಸೀತಾರಾಮ್ ಅವರ ಬರವಣಿಗೆ ಕೂಡ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್. ಕಾರಣ ಏನು ಅಂದ್ರೆ, ಮಾಯಾಮೃಗ ಅಷ್ಟು ಬೇರೂರಿ ಜನರ ಮನಸ್ಸಿನಲ್ಲಿ ಉಳಿಯೋದಕ್ಕೆ ಸೀತಾರಾಮ್ ಅವರ ಬರವಣಿಗೆ ಕೂಡ ತುಂಬಾ ದೊಡ್ಡ ಕಾರಣ. ಏನ್ ಕಲ್ತಿದ್ರಿ ನೀವು ಅಲ್ಲಿ ಅವರಿಂದ? ಯಾಕಂದ್ರೆ ನೀವು ಹೇಳ್ತೀರಾ ಅಮ್ಮ ಗುಡ್ತೀವಿ ಅಂತ ಹೇಳ್ಕೊಂಡು, ಅವರಿಂದ ಕಲ್ತಿದ್ದೆ ನಟನೆ ವಿಚಾರದಲ್ಲಿ. ಸೀತಾರಾಮ್ ಅವರ ನಟರಿಂದ ಅವರ ಒಂದು ರಿಕ್ವೈರ್ಮೆಂಟ್ ಏನು ಅಂದ್ರೆ, ಅಂತರಂಗದಲ್ಲಿ ಆ ಭಾವನೆಯನ್ನ ಅನುಭವಿಸ್ಬೇಕು, ಹೊರಗಡೆ ತುಂಬಾ ಜಾಸ್ತಿ ಅದನ್ನ ಡಿಸ್ಪ್ಲೇ ಮಾಡಬಾರ್ದು. ಓಕೆ, ದಟ್ ಈಸ್ ಹಿಸ್ ರಿಕ್ವೈರ್ಮೆಂಟ್. ಸೊ ಆ ಒಂದು ಪಾತ್ರಕ್ಕೆ ತಳಮಳ ಇದ್ರೆ ಅಥವಾ ದುಃಖ ಇದ್ರೆ, ತುಂಬ ಸಂತೋಷ ಇದ್ರೆ, ಅದನ್ನ ಒಳಗಡೆ ನೀವು ಎಷ್ಟು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ, ಹೊರಗಡೆ ನಿಮ್ಮ ಕಣ್ಣುಗಳ ಮೂಲಕ, ಬಾಡಿ ಲ್ಯಾಂಗ್ವೇಜ್ ಮೂಲಕ ಅದು ಕಾಣಿಸುತ್ತೆ ಹೊರತು ನೀವು ಅದನ್ನೇ ಇನ್ನು ತುಂಬ ಹೆಚ್ಚಾಗಿ ಅಭಿನಯ ಅಂತ ಮಾಡಬೇಕಾಗಿಲ್ಲ ಅನ್ನೋದು ಅವರ ವೇ ಆಫ್ ಇದು.
ಆ್ಯಕ್ಟಿಂಗ್ನ ಆ ಥರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ್ಯಕ್ಟರ್ಸಿಂದ. ಸೊ ಒಂದು ದುಃಖ ಇರಬಹುದು, ಸಂತೋಷ ಇರ್ಬೋದು, ಕೋಪ ಇರ್ಬೋದು, ಯಾವುದೇ ಒಂದು ಇದ್ದಿದ್ರೂ ಅವ್ರ ಡೈಲಾಗ್ಸ್ ತುಂಬ ಪವರ್ಫುಲ್ ಆಗಿರೋದು. ಹೌದು, ಕರೆಕ್ಟ್. ವೆರಿ ಪವರ್ಫುಲ್ ಡೈಲಾಗ್ಸ್ ಸೀತಾರಾಮ್ ಅವ್ರದ್ದು. ಹಿ ವಾಂಟೆಡ್ ದ ಡೈಲಾಗ್ಸ್ ಟು ಬಿ ಸೆಡ್. ಅಂದರೆ ಅದನ್ನು ಯಾವ ರೀತಿ ಹೇಳಬೇಕು ಅಂದರೆ ನೀವು ಎಕ್ಸ್ಟ್ರಾ ಅಭಿನಯ ಮಾಡಬೇಕಾಗಿಲ್ಲ. ನೀವು ಆ ಹೇಳುವ ಧಾಟಿಯಲ್ಲಿ ಅದು ನಿಮ್ಮ ಒಳಗಡೆಯಿಂದ ಅದು ಆ ಭಾವನೆ ಬಂದರೆ ಅದಾಗಲೇ ತಲುಪಿಬಿಡುತ್ತೆ ಆಡಿಯನ್ಸ್ಗೆ ಅನ್ನೋದು. ದಟ್ ವಾಸ್ ಹಿಸ್ ವೇ ಆಫ್ ಡೈರೆಕ್ಟಿಂಗ್. ಆ್ಯಂಡ್ ಅದು ತುಂಬ ಪ್ರಭಾವ, ತುಂಬ ಎಫೆಕ್ಟಿವ್ ಆಗಿ ಅದು ಜನರಿಗೆ ಟಚ್ ಆಯಿತು ಅದು ಅವ್ರ ಸ್ಟೈಲ್. ಗುಲಾಬಿ ಟಾಕೀಸ್ ಬಗ್ಗೆ, ಅಲ್ಲಿ ಅದನ್ನು ಕೂಡ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಂಥ ಮೂವಿ. ಆ ಮೂವಿಲಿ ಆ್ಯಕ್ಟ್ ಮಾಡುವಾಗ, ಉಮಾಶ್ರೀ ಮೇಡಮ್ ಜೊತೆ ಆ್ಯಕ್ಟ್ ಮಾಡುವಾಗ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಒಂದು ಕಡೆ ರಂಗ ಮೂವಿ ಬೇರೆ, ಕಿರುತೆರೆ ಬೇರೆ, ಹಾಗೇನೆ ಬೆಳ್ಳಿತೆರೆಯಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರಿ. ಅಲ್ಲಿನ ಅಭಿನಯದ ಅನುಭವದ ಬಗ್ಗೆ. ಉಮಾಶ್ರೀ ಮೇಡಮ್ ಫ್ಯಾನ್ ನಾನು. ಯಾರು ಫ್ಯಾನ್ ಇಲ್ಲ? ಅಂದರೆ ಅವ್ರಿಗೆ ಏನಂದರೆ ನೀವು ಏನೇ ಕೊಡಿ ಅವ್ರು ಮಾಡ್ತಾರೆ, ಅಂಥ ನಟಿ ಅವರು. ಹೌದು, ಇಟ್ಸ್ ನಾಟ್ ಈಸಿ ಆ ಥರದ ನಟಿ. ಒಂದು ಅಂದರೆ ಕಾಮಿಡಿ, ಸೀರಿಯಸ್ಸು ಈ ಥರದ ವಿಂಗಡಣೆ ಮಾಡೋದು ತುಂಬ ತಪ್ಪು. ಅವ್ರಿಗೆ ಯಾವುದೇ ಪಾತ್ರ ಕೊಟ್ಟರು ಅದನ್ನುವಂತಹ ಜೀವಂತವಾಗಿಸುವಂಥ ಒಂದು ಶಕ್ತಿ ಅವ್ರಿಗಿದೆ. ಒನ್ ಆಫ್ ದ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟ್ರೆಸಸ್ ಅಲ್ವಾ ಕನ್ನಡದ ನಟಿಯರಲ್ಲಿ. ಸೊ ಅವರ ಜೊತೆ ನಾನು ಅದಕ್ಕೆ ಮುಂಚೆ ನಾಗಾಭರಣ ಅವ್ರ ಡೈರೆಕ್ಷನಲ್ಲಿ ಒಂದು ಕಿರು ಇದು ಸೀರಿಯಲ್ ಇದರಲ್ಲಿ ಮಾಡಿದ್ದೆ. ಬಟ್ ಇದರಲ್ಲಿ ಅವ್ರ ಜೊತೆ ಗುಲಾಬಿ ಟಾಕೀಸಲ್ಲಿ ಮಾಡುವಂಥ ಒಂದು ಬಹಳ ನನ್ನ ಲಕ್ ಅಂತ ಹೇಳ್ಬೋದು. ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಮತ್ತು ಕಾಸರವಳ್ಳಿ ಅವ್ರ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ಆ ಸಿನಿಮಾದ ಮೆಮೊರೀಸ್ ಏನಂದರೆ, ಕಾಸರವಳ್ಳಿ ಅವರು ಎಷ್ಟು ಅವರು ಸ್ಕ್ರೀನ್ ಪ್ಲೇ ಬರೆಯೋದ್ರಿಂದ ಹಿಡಿದು ಎಡಿಟಿಂಗನ್ನು ಮನಸ್ಸಲ್ಲಿ ಯೋಚನೆ ಮಾಡೋದ್ರಿಂದ ಈಸ್ ಅ ಮಾಸ್ಟರ್ ಅಲ್ವಾ. ಸ್ಕ್ರೀನ್ ಪ್ಲೇ ಬರೆಯೋದು ಹೆಂಗೆ ಅಂತ ನಾವು ಕಾಸರವಳ್ಳಿಯವರ ಫಿಲಮ್ಸನ್ನು ನೋಡಿದ್ರೆ ಅದೇ ಒಂದು ನಮಗೆ ಒಂದು ಕಲಿಕೆ, ಟೆಕ್ಸ್ಟ್ ಬುಕ್ ಥರ. ಆ್ಯಂಡ್ ಆಲ್ಸೋ ಹೌ ಟು ಸ್ಟ್ರಕ್ಚರ್ ಅ ಸ್ಟೋರಿ, ಒಂದು ಕಥೆಯನ್ನು ಸಿನಿಮಾದಲ್ಲಿ ಹೇಗೆ ನಾವು ಹೇಳಬಹುದು ಅಂತ. ಕಾಸರವಳ್ಳಿಯವ್ರ ಚಿತ್ರಗಳನ್ನು ನೋಡಿದ್ರೆ ನಮಗೆ ಲೇಯರ್ಸನ್ನ ಹೇಗೆ ಕ್ರಿಯೇಟ್ ಮಾಡೋದು ಒಂದು ಸ್ಟೋರಿನಲ್ಲಿ ಅಂತ ಅದು ಅವ್ರ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತ ನನಗೆ ಬಹಳ ಕುತೂಹಲ ಇತ್ತು. ಕಾಸರವಳ್ಳಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಏನಂದರೆ, ಹಿ ನೋಸ್ ವಾಟ್ ಹಿ ವಾಂಟ್ಸ್. ಓಕೆ, ಅವ್ರಿಗೆ ಏನು ಬೇಕೋ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ. ನೀವು ಸುಮ್ಮನೆ ಅವ್ರು ಹೇಳಿದನ್ನು ಮಾಡಬೇಕಷ್ಟೇ. ಏಕೆಂದರೆ ಅವ್ರಿಗೆ ಒಂದು ದೊಡ್ಡ ಪಿಕ್ಚರ್ ಇದೆ, ಬಿಗ್ ಪಿಕ್ಚರ್ ಅವ್ರಿಗಿದೆ, ನಮಗಿಲ್ಲ, ನಮಗೆ ಗೊತ್ತಿಲ್ಲ ಅದು. ಆ್ಯಂಡ್ ನೀವು ಅಲ್ಲಿ ನೋಡಿ, ಆ ಕಡೆ ನೋಡಿ, ಇದನ್ನು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆ ಶಾರ್ಟ್ ತಗೊಳ್ತಾರೆ. ಅದು ಕಥೆಯಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಆಮೇಲೆ ನಮಗೆ ವಿಲ್ ಬಿ ಶಾಕ್ಡ್. ಓ, ಈ ಥರ ಕಾಣಿಸುತ್ತದು ಅಂತ. ಸೊ ಐ ಮೀನ್ ಮೇ ಬಿ ನಾನು ಆಗ ಬಹಳ ಚಿಕ್ಕವಳು. ಸೊ ನನ್ನ ಇನ್ವಾಲ್ವ್ಮೆಂಟ್ ವಿತ್ ದ ಫಿಲ್ಮ್ ಮೇಕಿಂಗ್ ಆ ರೀತಿ ಇತ್ತು. ಮೇ ಬಿ ಅವರು ನಸೀರುದ್ದೀನ್ ಶಾ ಜೊತೆ ವರ್ಕ್ ಮಾಡಿದಾಗ ಅವ್ರು ಬೇರೆ ರೀತಿ ಮಾಡಿರ್ಬೋದು, ಅಥವಾ ಅನಂತ್ನಾಗ್ ಅಂಥವ್ರ ಜೊತೆ ವರ್ಕ್ ಮಾಡಿದಾಗ ಇಟ್ ಮೈಟ್ ಹ್ಯಾವ್ ಬೀನ್ ಡಿಫ್ರೆಂಟ್ ದ ವೇ ಹಿ ವರ್ಕ್ಸ್ ವಿತ್ ದೆಮ್. ಬಟ್ ನನ್ನ ಜೊತೆ ಈ ಥರ ಇತ್ತು. ನನಗೆ ನನ್ನ ಅನುಭವ ಹೀಗಿತ್ತು. ನಾನು ಚಿಕ್ಕವಳಾಗ. ಆ್ಯಂಡ್ ಐ ಜಸ್ಟ್ ಹ್ಯಾಡ್ ಟು ಡೂ, ಅವ್ರು ಹೇಳಿದ್ದನ್ನು ಮಾಡ್ಬೇಕು ಅಷ್ಟೇ. ಅಷ್ಟು ಮಾಡಿಬಿಟ್ರೆ ಆ ಕಥೆಗೆ ಬೇಕಾದ್ದು ಏನು, ಆ ಒಂದು ಏನಂತಾರೆ, ಆ ಇಡೀ ಕಥೆಗೆ ಯಾವ ರೀತಿ ಈ ಪಾತ್ರ ಫಿಟ್ ಆಗತ್ತೆ ಅನ್ನೋದು ಅವ್ರಿಗೆ ಕಾಣಿಸ್ತಾ ಇತ್ತು. ನನಗಿಂತ ಹೆಚ್ಚಾಗಿ ಅವ್ರಿಗೆ ಕಾಣಿಸ್ತಾ ಇತ್ತು. ಓಕೆ. ಆ್ಯಂಡ್ ಹೀ ಗೇವ್ ದ ಎಕ್ಸಾಕ್ಟ್ ಈ ಥರ ಮಾಡಿ, ಈ ಥರ ಮಾಡಿ, ಈ ಥರ ಮಾಡಿ ಅಂತ ಹೇಳೋರು. ಆ್ಯಂಡ್ ಮಾಡ್ತಾ ಇದ್ವಿ. ದಟ್ ವಾಸ್ ದ ಇದು. ಅದು ಒಂದು ಗ್ರೇಟ್ ಮೆಮೊರೀಸ್. ಅಭಿನಯ ಅಂತ ಬಂದಾಗ, ನಟನೆ ಅಂತ ಬಂದಾಗ, ನೀವು ತುಂಬ ಚೂಸಿನ ಅಥವಾ ಜನ ನೀವು ತುಂಬ ಇಂಟೆಲೆಕ್ಚುವಲ್ ಪರ್ಸ್ನಾಲಿಟಿ ಅಂತ ಚೂಸ್ ಮಾಡ್ತಿಲ್ವಾ? ಏನು ನಟನೆ ವಿಚಾರದಲ್ಲಿ ಸ್ವಲ್ಪ ಅಭಿನಯ ಕಡಿಮೆ ಆಗ್ತಾ ಬಂತಲ್ಲ, ಏನಿದ್ರು ಇಂಟೆಲೆಕ್ಚುಯಲ್ ಅಂತ ನನಗೆ ಕರೆದ್ರೆ ತುಂಬ ನಗು ಬರುತ್ತೆ. ನಾನು ಇಂಟೆಲೆಕ್ಚುಯಲ್ ಅಲ್ಲ. ಐ ಡೋಂಟ್ ನೋ ಯಾಕೆ ಹೆಚ್ಚಾಗಿ ಚಿತ್ರಗಳಲ್ಲಿ ಅಥವಾ ಇದರಲ್ಲಿ ನನಗೆ, ಅಂದರೆ ಸೀರಿಯಲ್ಗಳಲ್ಲಿ ತುಂಬ ಕರೆದಿದ್ದಾರೆ ನನ್ನ. ಮೊನ್ನೆನೂ ನನಗೆ ಯಾರೋ ಒಂದು ಟಿ ವಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ ಬನ್ನಿ ಅಂತ ಕರೆದ್ರು. ನನಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು 2 ಪ್ರಾಬ್ಲಮ್ ಇದೆ. ಒಂದು ಏನಂದರೆ, ನಾನು ಅಷ್ಟು ದಿನ ನಾನು ಕಮಿಟ್ ಮಾಡೋಕ್ಕಾಗಲ್ಲ ತಿಂಗಳಲ್ಲಿ, ಅದೊಂದು. ದಟ್ ಈಸ್ ಅ ವೆರಿ ಬಿಗ್ ಇದು. ಬಟ್ ಆಲ್ಸೋ ಸೀರಿಯಲಲ್ಲಿ ಬರವಣಿಗೆ ನನಗೆ ಅಷ್ಟು ಹೆಚ್ಚಾಗಿ ಇತ್ತೀಚೆಗೆ ನಾನು ಐ ಡೋಂಟ್ ಲೈಕ್.
ಒಂಥರ ಒಂದು ಒಂದು ಕಥೆಯಲ್ಲಿ ಒಂದು ಏನಂತಾರೆ ಒಂದು ಸಾರ ಇರಬಹುದು ಅಥವಾ ಪಾತ್ರಗಳ ಆಳ ಇರಬಹುದು, ಅದೆಲ್ಲ ಅದೇನು ನನಗೆ ಅಂತ ಏನು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಲ್ಲ. ಇಂಪ್ಯಾಕ್ಟ್ ಅನ್ನೋಕ್ಕಿಂತ ಇಂಟ್ರೆಸ್ಟಿಂಗ್ ಆಗೇ ಇಲ್ಲ ನನಗೆ. ಐ ಥಿಂಕ್ ಟಿ ವಿ ಸೀರಿಯಲ್ ತುಂಬ ರಿಗ್ರೆಸಿವ್ ಆಗಿ ಕಥೆಗಳನ್ನು ಹೇಳ್ತಾರೆ ಅಂತ ನನ್ನ ಅಭಿಪ್ರಾಯ. ಮೇ ಬಿ ಐ ಆಮ್ ರಾಂಗ್. ನಾನು ಇತ್ತೀಚೆಗೆ ನಾನು ತುಂಬ ವರ್ಷ ಆಯಿತು ಟಿ ವಿ ನೋಡೋದು ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಸೊ ಏನೇ ನೋಡಿದ್ರು ನಾನು ತುಣುಕುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ ಹೊರತು ಟಿ ವಿಯನ್ನು ನಾನು ನೋಡೋದಿಲ್ಲ. ಸೊ ನಾನು ಐ ಮೈಟ್ ಬಿ ರಾಂಗ್, ನಾನು ತಪ್ಪು, ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್. ಬಟ್ ನನಗೆ ಅನಿಸುತ್ತೆ ಎವ್ರಿ ಡೇ ಟಿ ವಿ ಸೀರಿಯಲ್ಗಳಲ್ಲಿ ಸ್ವಲ್ಪ ರಿಗ್ರೆಸಿವ್ ಕಥೆಗಳನ್ನು ಹೇಳೋದು ಹೆಚ್ಚು ಅಂತ ಅನಿಸುತ್ತೆ. ಆ್ಯಂಡ್ ಕಥೆಯ ಬರವಣಿಗೆಯ ಕ್ವಾಲಿಟಿ ಕೂಡ ಅಷ್ಟು ಅದ್ಭುತವಾಗಿಲ್ಲ ಅಂತ ಅನಿಸುತ್ತೆ. ಚಿತ್ರಗಳಲ್ಲಿ ನನಗೆ ಮೊನ್ನೆ ನಾನು 1920-21 ಅಲ್ಲಿ ಮಾಡಿದೆ. ಅದು ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಮನ್ಸೂರೆ ಅವ್ರ ಜೊತೆ ವರ್ಕ್ ಮಾಡಿದ್ದು. ನಾನು ಚಿತ್ರಗಳಲ್ಲಿ ಮಾಡೋಕ್ಕೆ ಐ ಆಮ್ ಆಲ್ವೇಸ್ ರೆಡಿ. ಒಳ್ಳೆ ಪಾತ್ರ ಆಗಿರಬೇಕು, ಒಳ್ಳೆ ಕಥೆ ಆಗಿರಬೇಕು, ಅಷ್ಟೇ ನನ್ನ ರಿಕ್ವೈರ್ಮೆಂಟು. ಯಾವುದೇ ಪಾತ್ರ ಆದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಒಳ್ಳೆ ಪಾತ್ರ, ಒಳ್ಳೆ ಬರವಣಿಗೆ, ಕಥೆ ಅಂದರೆ ಒಂದು ಒಳ್ಳೆ ಚಿತ್ರದ ಇಫ್ ಐ ಥಿಂಕ್ ಇದು ಒಳ್ಳೆ ಚಿತ್ರ ಆಗುತ್ತೆ ಅಂದರೆ ನಾನು ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೋತೀನಿ. ಸೊ ನೀವೊಂದು ತುಂಬ ಪ್ರಿನ್ಸಿಪಲ್ಸ್ ಇರೋರಾಗಿರೋದ್ರಿಂದ ಮತ್ತು ಒಂದು ಸ್ಟ್ರಾಂಗ್ ವ್ಯೂನ ಹೊಂದಿರೋ ಕಲಾವಿದೆ. ಸೊ ಅದಕ್ಕೋಸ್ಕರ ಇತ್ತೀಚಿನ ಇಂಡಸ್ಟ್ರಿನ ನಾವು ನೋಡ್ತಾ ಬಂದರೆ ಹೀರೋಯಿನ್ಗೆ ಅವ್ರಿಗೊಂದು ಸ್ಟಾರ್ ಸಿನಿಮಾ ಅಂತ ಬಂದಾಗ ಅವ್ರ ಪಾತ್ರಕ್ಕಲ್ಲಿ ವ್ಯಾಲ್ಯೂನೇ ಇರೋದಿಲ್ಲ. ಅವ್ರು 4 ಸಾಂಗಿಗೆ ಬರ್ತಾರೆ ಹೋಗ್ತಾರೆ. ಇಂಡಸ್ಟ್ರಿ ಅವ್ರನ್ನ ಯಾವ ರೀತಿ ನಡ್ಸ್ಕೊಳ್ತಾ ಇದೆ ಅಂತ ಅನಿಸುತ್ತೆ. ಸಂಬಡಿ ಶುಡ್ ಸ್ಪೀಕಪ್ ಅಲ್ವಾ? ಅಂದರೆ ಇದ್ರ ವಿರುದ್ಧ ಹೀರೋಯಿನ್ನ ಮೊದಲು ಹೇಗೆ ಪುಟ್ಟಣ್ಣ ಕಣ್ಗಾಲ್ ಅವರ ಡೈರೆಕ್ಷನಲ್ಲಿ ಬರ್ತಿದ್ದಂಥ ಅವಾಗ ನಾಯಕಿ ಪ್ರಧಾನ ಚಿತ್ರಗಳು ಜಾಸ್ತಿ ಬರ್ತಾ ಇದ್ವು. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂದರೆ ಅದೊಂದು 4 ಸೀನಿಗೆ ಬಂದು ಹೋಗ್ತಾರೆ ಅಷ್ಟೇ. ಈಗ ಹೀರೋಯಿನ್ಗಳು ಕೂಡ ಕೆಲವ್ರನ್ನ ನಾವು ನ್ಯಾಷನಲ್ ಕ್ರಶ್ ಅಂತಲೂ ಕೂಡ ಕರಿತೀವಿ ಕೆಲವೊಂದು ಹೀರೋಯಿನ್ಸ್ಗಳನ್ನ. ಬಟ್ ಅವ್ರನ್ನ ಮೂವಿಗಳನ್ನ ಕೌಂಟ್ ಮಾಡಿ ನೋಡಿದಾಗ ಅವರ ಒಂದು ಆ್ಯಕ್ಟಿಂಗ್ಗೆ ಸ್ಕೋಪ್ ಇರೋದಿಲ್ಲ. ನೀವು ಇವಾಗಷ್ಟೇ ಹೇಳಿದ್ರಿ ಪಾತ್ರಕ್ಕೆ ವ್ಯಾಲ್ಯೂ ಇರಬೇಕು ಅಂತ ಅಂದ್ಕೊಂಡು. ಅನ್ಸುತ್ತೆ ನಿಮಗೆ ಇಂಡಸ್ಟ್ರಿ ಸರಿಯಾದ ದಿಶೆಯಲ್ಲಿ ಹೀರೋಯಿನ್ಸ್ಗಳನ್ನ ನಡ್ಸ್ಕೊಳ್ತಿದ್ಯಾ ಅಂತ ಅಂದ್ಕೊಂಡು? ಇವೊಂದು ಅಂದರೆ ನೀವೊಂದು ನಿಮ್ಮ ಒಂದು ಸ್ಟ್ರಾಂಗ್ ವ್ಯಾಲ್ಯೂಸ್ ಎಲ್ಲ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಅಂದರೆ ಕಮರ್ಷಿಯಲ್ ಚಿತ್ರ ಅಂತ ಅಂದಾಗ ಬಹಳ ವರ್ಷಗಳಿಂದ ಹೀರೋಯಿನ್ಗೆ ಬಹಳ ಲಿಮಿಟೆಡ್ ಏನಂತಾರೆ ಸ್ಪೇಸ್, ಆಪರ್ಚುನಿಟೀಸ್ ಆ್ಯಂಡ್ ಕಥೆ. ಆ ಕಥೆಯಲ್ಲಿ ಹೀರೋಯಿನ್ಗೆ ಬಹಳ ಲಿಮಿಟೆಡ್ ಪಾತ್ರ. ಹೀರೋಗೆ ಒಬ್ಬ ಲವ್ ಇಂಟ್ರೆಸ್ಟ್ ಆಗಿ ಒಂದು ಹೆಣ್ಣು ಅಂತ ಒಂದು ಹೆಣ್ಣಿನ ಪಾತ್ರ ಇರುತ್ತೆ ಹೊರತು ಅಂದರೆ ಸಾರಿ ಟು ಇಂಟರಪ್ಟ್ ಯು, ಗ್ಲಾಮರ್ಗಷ್ಟೇ ಸೀಮಿತವಾಗ್ತಿದ್ದಾರೆ ಅಂತ ಅನ್ಸುತ್ತೆ. ಅದು ಮುಂಚೆಯಿಂದಾನು ಅದೊಂದು ಪ್ರಾಬ್ಲಮ್ ಇದೆ ಅಂತ ನನಗನ್ಸುತ್ತೆ. ಅದು ಹೆಚ್ಚಾಗಿ ಅಷ್ಟೊಂದೇನು ಬದಲಾಗಿಲ್ಲ ಅಂತ ನನಗನ್ಸುತ್ತೆ. ಐ ಥಿಂಕ್ ಪುಟ್ಟಣ್ಣ ಕಣ್ಗಾಲ್ ಅವರು ಐ ಥಿಂಕ್ ಒನ್ ಆಫ್ ದ ರೇರ್ ಡೈರೆಕ್ಟರ್ಸ್. ಬಟ್ ಮುಂಚೆಯಿಂದಾನು ನೀವು ನೋಡಿದ್ರೆ ಸಿನಿಮಾದಲ್ಲಿ ಹೀರೋ ಪಾತ್ರಕ್ಕೆ ಇರುವಂಥ ಬೇರೆ 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 ರೀತಿಯ ಹೀರೋಗಳನ್ನು ಎವ್ರಿ ಡೆಕೇಡಲ್ಲಿ ನಾವು ಕಂಡಿದ್ದೀವಲ್ಲ, ಆ ಥರ ಹೀರೋಯಿನ್ಗಳನ್ನು ಕಂಡಿರೋದು ಬಹಳ ಅಪರೂಪ. ಆ್ಯಂಡ್ ಅಲ್ಲೋ ಇಲ್ಲೋ ಒಂಚೂರು ನೀವು ಮಾಲಾಶ್ರೀ ಬಂದಾಗ ಅವರು ಒಂಥರ ಒಂದು ಸೀತಾ ಅವ್ರ ಗೀತಾ ಟೈಪ್ ಆಫ್ ಜಾವೇದ್ ಅಖ್ತರ್ ಆ್ಯಂಡ್ ಸಲೀಂ ಅವ್ರು ಬರೆದ್ರಂತ ಸೀತಾ ಅವ್ರ ಗೀತಾ ಬರೆದ್ರಲ್ಲ, ಆ ಥರದ್ದು ಇಲ್ಲಿ ಅವರು ಮಾಡಿರಬಹುದೇ ಹೊರತು ಈವನ್ ಮಾಲಾಶ್ರೀನು ವೆನ್ ಶಿ ವಾಸ್ ದ ಲೀಡಿಂಗ್ ಲೇಡಿ ಶಿ ವಾಸ್ ದ ಹೀರೋ. ಒಂದು ಹೀರೋ ಮಾಡೋ ಕೆಲಸವನ್ನ ಮಾಡಿದ್ರು ಅವರು. ಪೊಲೀಸ್ ಕ್ಯಾರೆಕ್ಟರ್ ಎಲ್ಲ ಒಂದು ಹೆಣ್ಣಿನ ಬೇರೆ ಬೇರೆ ಅಂತ ಅನ್ಸ್ಲಿಲ್ಲ ನನಗೆ ಅನ್ಸ್ಲಿಲ್ಲ. ನೀವು ನೋಡಿದ್ರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಹೆಣ್ಣಿನ ರೋಲ್ ಇದೆಯಲ್ಲ, ಇಟ್ ವಾಸ್ ಆಲ್ವೇಸ್ ಲಿಮಿಟೆಡ್. ಇಟ್ ಹ್ಯಾಸ್ ನಾಟ್ ಬಿಕಮ್ ಬಿಗ್. ಕೆಲವು ಪ್ರಯೋಗಗಳು ಆಗಿದೆ. ಮೊನ್ನೆ ಯಾವುದು ನಾತಿ ಚರಾಮಿ ಬಂತಲ್ಲ ಅದು, ಅಥವಾ ಅಗೇನ್ ಮನ್ಸೂರೆ ವೆರಿ ಇಂಪಾರ್ಟೆಂಟ್ಲಿ ಸಪ್ತಸಾಗರದ ಆಚೆ ಅದರಲ್ಲಿ ಇಬ್ರು ಹೆಣ್ಣು ಮಕ್ಕಳು. ಅಂದ್ರೆ ಈವನ್ ದೆನ್ ಒಂದು ರೊಮ್ಯಾಂಟಿಕ್ ಕತೆ ಆದಾಗ ಹೀರೋಯಿನ್ ಇರ್ತಾರೆ. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿಲ್ ಬಿ ಆಫ್ ದ ಹೀರೋಸ್. ಹೀರೋನೇ ಆ ಭಾರವನ್ನ ಹೊತ್ತು, ಕಥೆಯ ಭಾರ, ಪ್ರೊಡಕ್ಷನಿನ ಭಾರ, ಬಡ್ಜೆಟ್ಟಿನ ಭಾರ ಎಲ್ಲವನ್ನೂ ಹೀರೋನೇ ಹೊರದು. ಸೊ ಐ ಥಿಂಕ್ ನಮ್ಮ ಸಮಾಜದಲ್ಲೇನೆ ಒಂದು ಹೀರೋಯಿಸಮ್ಗೆ ಒಂದು ಇದಿದೆ. ಕಥೆಯಲ್ಲಿ ಅಥವಾ ಚಿತ್ರಗಳಲ್ಲಿ ಹೀರೋಯಿಸಮನ್ನು ನಾವು ಅಪೇಕ್ಷೆ ಮಾಡ್ತೀವಿ. ನಾವು ಆಡಿಯನ್ಸ್ ಆಸ್ ಅ ಸೊಸೈಟಿ ನಾವು ಹೀರೋಯಿಸಮ್ ಅನ್ನ ವರ್ಷಿಪ್ ಮಾಡ್ತೀವಿ. ನಾವು ವಿ ವಾಂಟ್ ಹೀರೋಯಿಸಮ್. ಅದಿಲ್ಲದೆ ಇದ್ದಾಗ, ಒಂದು ಕಥೆಯಲ್ಲಿ ಹೀರೋ ಇಲ್ಲದೆ ಇದ್ದಾಗ, ಅಥವಾ ಆ ಒಂದು ಒಂಥರ ಒಂದು ಈವಿಲ್ಲನ್ನ, ಕೆಟ್ಟದ್ದನ್ನ ಕೊಲ್ಲುವ ಒಬ್ಬ ಒಳ್ಳೆಯ ಇದು ಆ ಥರ ಒಂದು, ಅಥವಾ ಒಂದು ಹೀರೋ ಆ ಒಂದು
ಜಯವನ್ನು ಗಳಿಸದೇ ಇದ್ದಾಗ ಅದು ಅಷ್ಟೊಂದು ಆ ಮಾಸಲ್ಲಿ ಅಷ್ಟೊಂದು ಅಪೀಲ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಸೊ ಸಂಗೀತದ ಬಗ್ಗೆ ಏನೇ ಅಂತ ನೋಡಿದಾಗ ನೀವು ಕೂಡ ಮ್ಯೂಸಿಕ್ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿದ್ರಿ. ಸೊ ಇತ್ತೀಚಿನ ರಿಯಾಲಿಟಿ ಶೋದಲ್ಲಿ ಏನಾಗ್ತಿದೆ ಅಂತಂದರೆ ಆ ಮೊಮೆಂಟ್ಗಷ್ಟೇ ಆ ಸ್ಪರ್ಧಿಗಳಿಗೆ ಅದು ಗೊತ್ತಿಲ್ಲ, ಮೇ ಬಿ ಐ ಆಮ್ ರಾಂಗ್, TRPಗೋಸ್ಕರ ಅದು ಆ ರೀತಿ ಆಗುತ್ತೆ ಶೋಗಳು. ಆ ಮೊಮೆಂಟಿಗೆ ಅವ್ರನ್ನ ತುಂಬ ಹಾರ್ಡ್ ಹೋಗಲಾಗುತ್ತೆ. ಅದು ತುಂಬ ಸೀಸನ್ಗಳಾಗಿವೆ, ಕನ್ನಡದಲ್ಲಾಗಿರ್ಬೋದು, ಹಿಂದಿಗಳಲ್ಲಾಗಿರ್ಬೋದು. ಆವಾಗ ಅವರಿಗೆ ಸಿಗುವಂಥ ಪ್ಲ್ಯಾಟ್ಫಾರ್ಮು ಒನ್ಸ್ ಅಲ್ಲಿಂದ ಬಂದ ಮೇಲೆ ಅವರು ವಿನ್ನರ್ ಆಗಿ ಕೆಲವರು ಬಂದಿರ್ತಾರೆ, ಅವರಿಗೂ ಆಪರ್ಚುನಿಟಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಏನಾಗುತ್ತೆ ಮುಂದೆ ಅವ್ರ ಭವಿಷ್ಯ ನಿಮ್ಗೇನು ಅನಿಸುತ್ತೆ? ನೀವು ಕೂಡ ಆ್ಯಸ್ ಅ ಪಾರ್ಟ್ ಆಫ್ ಅದು ಮ್ಯೂಸಿಕಲ್ ರಿಯಾಲಿಟಿ ಶೋದಲ್ಲಿ ಇದ್ದಕ್ಕೋಸ್ಕರ. ತುಂಬ ಮುಖ್ಯವಾದ ಪ್ರಶ್ನೆ ಆ್ಯಂಡ್ ಮುಖ್ಯವಾಗಿ ನಾವು ಆ್ಯಸ್ ಅ ಸೊಸೈಟಿ ಯೋಚನೆ ಮಾಡಬೇಕಾದಂಥ ಪ್ರಶ್ನೆ. ಒಂದೇನಂದರೆ, ನಾನು ತುಂಬ ವರ್ಷಗಳ ಕಾಲ ಈ ರಿಯಾಲಿಟಿ ಶೋಗಳ ಪಾತ್ರವಾಗಿದ್ದೆ. ನಾನು ಆ್ಯಸ್ ಅ ಆ್ಯಂಕರ್, ಹೌದು, ಆಮೇಲೆ ಜಡ್ಜ್ ಆಗಿ ತುಂಬ ವರ್ಷಗಳ ಕಾಲ ನಾನು ಕೂಡ ತುಂಬ ಹಿಂದೆ, ಈಗ ಅಲ್ಲ ಅಂದರೆ ಒಂದು 15 ವರ್ಷಗಳ ಹಿಂದೆ ನಾನು ಕೂಡ ಅದರಲ್ಲಿ ತುಂಬ ಭಾಗವಹಿಸಿದ್ದೀನಿ. ಮಕ್ಕಳಿಗೆ ಆದಂಥ ಸ್ಪರ್ಧೆಗಳಿರ್ಬೋದು, ದೊಡ್ಡವ್ರಿಗಾದಂಥ ಸ್ಪರ್ಧೆಗಳು, ಎಲ್ಲದರಲ್ಲೂ ನಾನು ಭಾಗವಹಿಸಿದ್ದೀನಿ. ಅದರಿಂದ ನಾನು ನೋಡಿದಾಗ ನನಗೆ ತಿಳಿತಾ ಹೋಯಿತು ಇದರಲ್ಲಿ ಏನಾಗತ್ತೆ, ಈ ಪ್ರೋಸೆಸ್ಸಲ್ಲಿ ಏನಾಗತ್ತೆ ಅಂತ. ಮೊದಲು ನಾನು ಅಂದ್ಕೊಂಡಿದ್ದು ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ. ಮುಂಚೆ ತುಂಬ ಕಷ್ಟ ಇತ್ತು ಪ್ರತಿಭೆಗಳಿಗೆ ಅವಕಾಶ ಸಿಗೋದು, ವೇದಿಕೆಗಳು ಸಿಗೋದು. ಅಂಥ ಒಂದು ಕಾಲದಲ್ಲಿ ಇಂಥ ಸ್ಪರ್ಧೆಗಳು ಮುಖ್ಯ ಆಗುತ್ತೆ. ಆ ಪ್ರತಿಭೆಗಳನ್ನು ಹೊಳೆಯೋದಕ್ಕೆ ಒಂದು ವೇದಿಕೆ ಸಿಕ್ಕಂಗೆ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಆಗ ತುಂಬ ಅದನ್ನು ಸಮರ್ಥಿಸಿದ್ದೀನಿ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಅಂಡರ್ಸ್ಟುಡ್ ದಟ್ ಇದು ಒಂದು ಕಾರ್ಯಕ್ರಮ, ಒಂದು ಚಾನಲಿಗೆ ಬೇಕಾಗಿರುವ ಕಾಂಟೆಂಟ್. ಅಲ್ಲಿ ನೀವು ಚೆನ್ನಾಗಿ ಹಾಡದೇ ಇರಲಿ, ನಿಮ್ಮನ್ನು ಆ್ಯಸ್ ಎ ಕಾಂಟೆಸ್ಟೆಂಟ್ ನಿಮ್ಮನ್ನು ಅವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ಆ್ಯಸ್ ಎ ಜಡ್ಜ್ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮನ್ನು ಅವರು ನಿಮ್ಮ ಒಂದು ಟೈಮನ್ನು, ನಿಮ್ಮ ಪ್ರೆಸೆನ್ಸನ್ನು ಅದು ಒಂದು ಕಾಂಟೆಂಟ್ಗೋಸ್ಕರ ಯೂಸ್ ಆಗೋದೇ ಹೊರತು ಅಲ್ಲಿ ನಿಜವಾದ ಕಲೆಯ, ಸಾಹಿತ್ಯದ, ಸಂಗೀತದ ಚರ್ಚೆ ಅಥವಾ ಪ್ರೋತ್ಸಾಹ ಇದೆಲ್ಲ ಆಗೋದಿಲ್ಲ ಅಲ್ಲಿ. ಅದರಲ್ಲಿ ತುಂಬ ನನಗೆ ಅನಿಸೋದು ಪ್ಲಸ್ ಪಾಯಿಂಟ್ಗಳಿದೆ, ಬಟ್ ಅದಕ್ಕಿಂತ ಹೆಚ್ಚು ಮೈನಸ್ ಪಾಯಿಂಟ್ಗಳಿದೆ ನನಗೆ ಕಾಣಿಸ್ತಾ ಹೋದಾಗೆ ನಾನು ತಿಳ್ಕೊಂಡಿರೋದು. ಪ್ಲಸ್ ಪಾಯಿಂಟ್ ಇದೆ ಏನಂದ್ರೆ, ಯಾರೋ ಒಬ್ರಿಗೆ ತುಂಬಾ ಒಳ್ಳೆ ಟ್ಯಾಲೆಂಟ್, ಎಲ್ಲೂ ಅವಕಾಶ ಸಿಗ್ತಾ ಇಲ್ಲ ಅಂಥ ಟೈಮಲ್ಲಿ ಈ ವೇದಿಕೆ ಸಿಕ್ಕಿದಾಗ ಶೈನ್ ಆಗ್ತಾರೆ ಅವರು. ಆ ಥರ ಒಂದಷ್ಟು ರೇರ್ ಆಗಿ ಒಂದಷ್ಟು ಎಕ್ಸಾಂಪಲ್ಸ್ ನಮ್ಗೆ ಸಿಗುತ್ತೆ. ಬಟ್ ಹೆಚ್ಚಾಗಿ ನಮಗೆ ಕಾಣಿಸೋದು ಸ್ಪರ್ಧೆ ಅನ್ನೋ ಒಂದು ಐಡಿಯಾ ಇದೆಯಲ್ಲ, ಅದೇನೇ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್. ಕಲೆಯಲ್ಲಿ ಸ್ಪರ್ಧೆ ಅನ್ನೋದು ಒಂದು ಪ್ರಾಬ್ಲಮ್ಯಾಟಿಕ್ ಐಡಿಯಾ. ನನ್ನ ಹಾಡು ನಿಮ್ಮ ಹಾಡಿಗಿಂತ ಚೆನ್ನಾಗಿದೆ ಅಂತ ಯಾವ ಬೇಸಿಸ್ ಮೇಲೆ ನೀವು ಜಡ್ಜ್ ಮಾಡ್ತೀರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಅಲ್ಲಿ ಒಂದೆರಡು ಸ್ವರ ತಪ್ಪು ಹಾಡಿದ್ರೆ ಅದು ಕೆಟ್ಟ ಗಾಯನವೇ, ಅಥವಾ ನೀವು ಅಷ್ಟು ವಿಜೃಂಭಣೆಯಿಂದ ಹಾಡದೇ ಇದ್ರೆ ಅದು ಕೆಟ್ಟ ಗಾಯನನ, ಅಥವಾ ಜನರಿಗೆ ಅದು ನಿಮ್ಮ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಅಪೀಲ್ ಆಗಲಿಲ್ಲ ಅಂದರೆ ನೀವು ಆರ್ ಯು ಆರ್ ಲೆಸರ್ ಸಿಂಗರ್. ಆ ಪರ್ಟಿಕ್ಯುಲರ್ ಜಡ್ಜ್ ಅವತ್ತು ಕೇಳಿಸ್ಕೊಂಡು ನಿಮಗೆ ಒಂದು ಫೀಡ್ಬ್ಯಾಕನ್ನು ಕೊಡ್ತಾರಲ್ಲ, ಆ ಪರ್ಟಿಕ್ಯುಲರ್ ಜಡ್ಜಿಗೆ ಇರುವ ಸಂಗೀತದ ಏನಂತಾರೆ ಟೇಸ್ಟ್, ಈಸ್ ದ್ಯಾಟ್ ದ ಫೈನಲ್ ಜಡ್ಜ್ಮೆಂಟ್? ನೀವು ಒಬ್ಬ ಕಲಾವಿದೇನೋ ಅಲ್ವೋ ಅನ್ನೋದು ಒಬ್ಬರ ಸಬ್ಜೆಕ್ಟಿವ್ ವ್ಯೂ. ಒಬ್ಬ ಜಡ್ಜ್ ಅವರು ಒಳ್ಳೆ ರೀತಿನೇ ಹೇಳಬಹುದು, ನಿಮಗೆ ಏನಾದರೂ ಹೇಳ್ಬೋದು, ತುಂಬ ಒಳ್ಳೆ ಉದ್ದೇಶದಿಂದ ಹೇಳ್ಬೋದು, ಬಟ್ ಇಟ್ ಈಸ್ ಸ್ಟಿಲ್ ಹಿಸ್ ಆರ್ ಹರ್ ಸಬ್ಜೆಕ್ಟಿವ್ ಒಪಿನಿಯನ್. ಇಸ್ ದ್ಯಾಟ್ ದ ಫೈನಲ್ ಆನ್ಸರ್? ಅದೇನೇ ಕಲೆನಾ? ಹಾಗಾದರೆ ನೀವು ಕಲಾವಿದರು ಆಗೋದು ಅಂಥವ್ರ ಸ್ಟ್ಯಾಂಪ್ನಿಂದಾನ? ತುಂಬ ಪ್ರಶ್ನೆಗಳಿದೆ, ತುಂಬ ಪ್ರಶ್ನೆಗಳಿದೆ. ಇದಕ್ಕೆ ಉತ್ತರಗಳು ಬಹುಶಃ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಹುಡುಕಕ್ಕೆ. ಯಾಕೆ ಅಂದರೆ ಅಲ್ಲಿ
TRP ಸಿಗುತ್ತೆ, ದುಡ್ಡಿದೆ ಅಲ್ಲಿ, ಎಕ್ಸ್ಪೋಜರ್ ಇದೆ. ಸೊ ಐ ಡೋಂಟ್ ಥಿಂಕ್ ಚಾನೆಲ್ಗಳಿಗೆ ಈ ಪ್ರಶ್ನೆಗಳ ಅವಶ್ಯಕತೆ ಇಲ್ಲ. ಬಹುಶಃ ಅಲ್ಲಿ ಭಾಗವಹಿಸೋರ್ಗೂ ಈ ಪ್ರಶ್ನೆಗಳ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಆ ಮೊಮೆಂಟಿಗೆ ಅವ್ರಿಗೂ ಫೇಮ್ ಬೇಕು ಅನ್ಸುತ್ತೆ. ಸೊ ನಿಮಗೆ ಫೇಮ್ ಬೇಕಂದ್ರೆ ಬಹುಶಃ ಅಂಥ ಜಾಗಕ್ಕೆ ಹೋಗಬಹುದು. ಆದರೆ ಗೆದ್ದಾಗ ಸಿಕ್ಕೋ ಒಂದು ಬೀಗ್ತಿರಲ್ಲ, ಅದೂ ನಿಮಗೆ ಹಾನಿಕಾರಕ. ಸೋತಾಗ ನಿಮ್ಗೆ ದುಃಖ ಆಗ್ಬಿಟ್ಟು ಹಾಡೋದು ನಿಲ್ಲಿಸ್ಬಿಡ್ತಿರಲ್ಲ, ಅದೂ ಹಾನಿಕಾರಕ. ನಿಜ. ಸೊ ಇದೆಲ್ಲ ಒಂದು ಕಡೆ ಆದರೆ ನೀವು SPB ಸರ್ ಜೊತೆಗೆ ಹಾಗೂ C. ಅಶ್ವಥ್ ಸರ್ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದೀರಾ. ಅವ್ರ ಜೊತೆಗೆ SPB ಸರ್ ನಾವು ಅದೇ ತುಂಬ ಹಾಡು ನೋಡಬೇಕಾದ್ರೆ ಎಷ್ಟು ಡೌನ್ ಟು ಅರ್ಥಪ್ಪ, ಇಷ್ಟೊಂದು ಸಂಗೀತ ಮಾಂತ್ರಿಕ, ಇಷ್ಟೆಲ್ಲ 1000 ಹಾಡು ಹೇಳಿದವ್ರು ಇವರೇನ ಅಂತ ನಮ್ಗೆ ಅನಿಸ್ತಿತ್ತು. ನಾವು ಚಿಕ್ಕವನ್ನೆಲ್ಲ ಅದು ನೋಡುವಾಗ ಅಷ್ಟು ಸಿಂಪ್ಲಿಸಿಟಿ. ನೀವು ಹತ್ತಿರನೇ ಅವರಿಬ್ಬರನ್ನು ಕೂಡ ನೋಡಿದ್ದಾರೆ. ಅವರಿಬ್ಬರ ವ್ಯಕ್ತಿತ್ವದ ಬಗ್ಗೆ ಹೇಳೋದಿದ್ರೆ ಏನಾದರೂ ಸಿಹಿ ನೆನಪುಗಳು ಹಂಚ್ಕೊಳ್ಳೋದಿದ್ರೆ? ನೀವು ಇನ್ನೊಂದು ಎಪಿಸೋಡೇ ಮಾಡಬೇಕು ಇದ್ರ ಬಗ್ಗೆ ಅಲ್ವಾ? ಒಂದು ಯಾವ್ದು? ಅಯ್ಯೋ, ಮರೆಯಲಾರದ ಕ್ಷಣಗಳು. ಅವರಿಬ್ಬರ ಜೊತೆನೂ ಕಳೆದಿತ್ತು. ಲೆಜೆಂಡ್ಸ್ ಅವರ ಲೆಜೆಂಡ್ಸ್ ಇನ್ ಮ್ಯೂಸಿಕ್ ಆ್ಯಂಡ್ ಆ್ಯಸ್ ಪೀಪಲ್. ಮನುಷ್ಯರಾಗಿ ಅವರೊಂಥರ ಇಬ್ರು SPB ಸರ್ ಅವ್ರದ್ದೇ ಆದ ಒಂಥರ ಅವರ ಸೂಪರ್ ಹ್ಯೂಮನ್ ಅಂತ ಹೇಳ್ಬೋದು. C. ಅಶ್ವಥ್ ಅವರು ಅಷ್ಟೇ. ಅವ್ರ ಬಗ್ಗೆ ಏನು ಹೇಳೋದು? SPB ಸರ್ ಏನಂದರೆ ಅವ್ರಿಗಿದ್ದಂಥ ಗ್ರಹಿಕೆಯ ಶಕ್ತಿ ನಾನು ಇನ್ಯಾರಲ್ಲೂ ನೋಡಿಲ್ಲ. ಅಂದರೆ ಅವರು ನೀವೇ ಇಮ್ಯಾಜಿನ್ ಮಾಡಿ, ಅವ್ರ ಸಂಗೀತವನ್ನು ಕಲ್ತೇ ಇಲ್ಲ. ಹೌದು. ಆದರೆ ಗ್ರಹಿಕೆ ಎಷ್ಟು ಸ್ಟ್ರಾಂಗ್ ಇತ್ತು ಅವ್ರಿಗೆ ಅಂದರೆ ನೀವು ಏನೇ ಕೊಟ್ಟರು ಹಾಡ್ಬಿಡ್ತಾ ಇದ್ರು ಅವರು. ಅಂಥ ಬುದ್ಧಿ ಇತ್ತು ಅವ್ರಿಗೆ. ಅದು ಕೊನೆವರೆಗೂ ಅವರಲ್ಲಿ ನಾವು ಕಾಣ್ತಾ ಇದ್ವಿ. ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಸುತ್ತಲೂ ಏನಾಗ್ತಾ ಇದೆ, ಯಾರ್ಯಾರು ಒಂಥರ ಈಗ ನೀವು ಕೆಲವು ಸಿನಿಮಾದಲ್ಲಿ ನೋಡಿ, ಅದು ಒಂದೊಂದ್ಸಲ ಒಂದು ಜಾಗ ತೋರಿಸ್ತಾರೆ, ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಝೂಮ್ ಇನ್ ಮಾಡ್ತಾರೆ. ಯಾವುದೋ ಒಂದು ಇದಕ್ಕೆ, ಯಾವುದೋ ಒಂದು ಟೇಬಲ್ ಇರ್ಬೋದು, ಯಾವುದೋ ಒಂದು ಆಬ್ಜೆಕ್ಟ್ ಇರ್ಬೋದು, ನಿಮಗೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗ್ತದೆ. ನನಗೆ ಅನ್ಸೋದು SPB ಸರ್ಗೆ ಒಂದು ರೂಮಲ್ಲಿ ಕೂತ್ಕೊಂಡ್ರೆ ಎಲ್ಲಾದ್ರ ಬಗ್ಗೆ ಆ ಥರ ಝೂಮ್ ಇನ್ ಮಾಡಿ ಎಲ್ಲವನ್ನ ಅವರು ಒಬ್ಸರ್ವ್ ಮಾಡ್ತಾ ಇದ್ರು. ಅಷ್ಟು ಒಬ್ಸರ್ವಿಂಗ್ ಪವರ್ ಇತ್ತು ಅವ್ರಿಗೆ. ಆ್ಯಂಡ್ ಎಲ್ಲಾದ್ರ ಬಗ್ಗೆ ಚುರುಕಾಗಿ ಅವರು ಹಿ ವಾಸ್ ವೆರಿ ಅಲರ್ಟ್ ಅಬೌಟ್ ಎವ್ರಿಥಿಂಗ್. ಆ ಥರ ನಾನು ಇನ್ಯಾರನ್ನು ನೋಡಿಲ್ಲ. ಆ್ಯಂಡ್ ಎಲ್ಲಾದ್ರ ಬಗ್ಗೆ ರೆಸ್ಪೆಕ್ಟ್ ಇತ್ತು ಅವ್ರಿಗೆ, ಎಲ್ಲಾದ್ರ ಬಗ್ಗೆ. ಅವ್ರ ನೊಟೇಷನ್ ಬುಕ್ ನೋಡಿದ್ರೆ ನನಗೆ ನಾಚಿಕೆ ಆಗೋದು. ಯಾಕೆ ಅಂದರೆ ಅವ್ರು ಎಷ್ಟು ಹಾಡು ಹಾಡಿದ್ದಾರೆ ಚಿತ್ರಗಳಲ್ಲಿ, ಎಣ್ಸಕ್ಕಾಗ. ಹೌದಾ? ಖಂಡಿತ. ನಾನು ಎಷ್ಟು ಹಾಡಿದ್ದೀನಿ ಅಬ್ಬಬ್ಬ ಅಂದರೆ ಒಂದು 30 ಹಾಡು ಹಾಡಿದ್ದೀನಿ. ನನ್ನ ನೋಡಯ್ಯ ಕ್ವಾಟೆಲಿಂಗವೇ, ನಾನು ಅದು ಪುಸ್ತಕ ಹಿಂಗೆ ಇಟ್ಕೊಂಡ್ರೆ ನೊಟೇಷನ್ನು, ನೋಡಯ್ಯ ಕ್ವಾಟೆಲಿಂಗವೇ ಸಾಲ್ಗಳಿದೆ, ಯಾರು ಸಂಗೀತ ನಿರ್ದೇಶಕರು, ಯಾರು ಬರ್ದಿರೋದು, ಇಷ್ಟಿದೆ ನನ್ನ ಪುಸ್ತಕದಲ್ಲಿ. ಅವ್ರು ಇದರಲ್ಲಿ ಏನೇನಿರುತ್ತೆ ಗೊತ್ತಾ? ಚಿತ್ರದ ಹೆಸರು, ಯಾವ ವರ್ಷದಲ್ಲಿ ಅದು ಇದಾಯಿತು, ಯಾರು ಮ್ಯೂಸಿಕ್ ಡೈರೆಕ್ಟ್ರು, ಯಾರು ಬರ್ದಿರೋದು, ಯಾವ ಪ್ರೊಡಕ್ಷನ್ ಹೌಸು, ಫಸ್ಟ್ BGM ಅಲ್ಲಿ ಯಾವ ವಾದ್ಯಗಳು ಬರುತ್ತೆ, ಅದರ ಇದೇನು, ಆಮೇಲೆ ಯಾವ ಏನು ಸಾಹಿತ್ಯ ಏನು, ಮೇಲ್ ವಾಯ್ಸ್ದೇನು ಸಾಹಿತ್ಯ, ಫೀಮೇಲ್ ವಾಯ್ಸ್ದೇನು ಸಾಹಿತ್ಯ, ಮತ್ತೆ ಪ್ರತಿ ಒಂದು ಡೀಟೇಲ್ ಇತ್ತು ಅವ್ರಿಗೆ. ಸೊ ನೀವು ನೋಡಿದ್ರೆ ಅವರು ಎಷ್ಟೋ ಸಲ ಯಾರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನವರು ಏನಾರು ಮರ್ತೋದ್ರೆ ಏನೋ ಅವರು ನಾಪ್ಸೋರು, ಇದು ನಿಮ್ಮ ಇದು, ಇದು ನಿಮ್ಮ ಇದು. ಆಮೇಲೆ ಇದರಲ್ಲಿ ಈ ಹಾಡಿಗೆ ಯಾವ ಇನ್ಸ್ಟ್ರೂಮೆಂಟಲ್ಲಿ ನುಡಿಸಿರೋದು ಎಲ್ಲ ನಾಪ್ಕ ಇತ್ತು ಅವ್ರಿಗೆ. ಪ್ರತಿಯೊಂದು ಹಾಡಿಗೂ ತುಂಬ ನೆನಪಿತ್ತು ಅವ್ರಿಗೆ. ಆಲ್ಮೋಸ್ಟ್ ಎಲ್ಲ ನೆನಪಿತ್ತು. ಪ್ರತಿಯೊಂದು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ನೆನಪಿತ್ತು. ಅಷ್ಟು ರೆಸ್ಪೆಕ್ಟ್ ಇತ್ತು ಅವ್ರಿಗೆ. ಈ ಹಾಡಿಗೆ ಇಂತಿಂತವ್ರು ಕೆಲಸ ಮಾಡಿದ್ದಾರೆ, ಐ ಶುಡ್ ನೋ ದ್ಯಾಟ್, ಐ ಶುಡ್ ಡಾಕ್ಯುಮೆಂಟ್ ಇಟ್ ಇನ್ ಮೈ ಬುಕ್ ಅಂತ ಅವ್ರಿಗಿತ್ತು. ಅವ್ರ ಬುಕ್ಕಲ್ಲಿ ಪ್ರತಿ ಒಂದು ಬರ್ದಿರ್ತಿತ್ತು. ನಾನು ಅವ್ರ ಜೊತೆಯಲ್ಲಿ ಒಂದ್ಸಲ ಹಾಡ್ತಾ ಇದ್ದೆ. ನಾನು ಎಷ್ಟು ಸೋಂಬೇರಿ ನಾನು. ನನ್ನ ಮೇಲ್ ವಾಯ್ಸ್ ಜೊತೆಯಲ್ಲಿ ಅಷ್ಟೇ ಒಂದು ಲೈನ್ ಬರ್ದ್ಬಿಟ್ಟು, ಒಂದು 3 ಲೈನ್ ಬಿಟ್ಬಿಟ್ಟು ಫೀಮೇಲ್ ವಾಯ್ಸ್ ಜೊತೆ ನನ್ನ ಪೋರ್ಷನ್ಸ್ ಮಾತ್ರ ಬರ್ಕೊಂಡಿದ್ದೀನಿ ನಾನು. ಮೇಲ್ ವಾಯ್ಸ್ ನಾನು ಬಿಟ್ಬಿಟ್ಟಿದ್ದೀನಿ. ಅವ್ರು ನೋಡ್ಬಿಟ್ಟು, ಐ ವಿಲ್ ಗಿಫ್ಟ್ ಯು ಒನ್ ಪೆನ್, ಓಕೆ ಅಂದ್ರು. ಸಾರಿ ಸರ್, ರೈಟ್ ಮೇಲ್ ವಾಯ್ಸ್ ಆಲ್ಸೋ, ಐ ಗಿವ್ ಯು ಎಕ್ಸ್ಟ್ರಾ ಪೆನ್. ಅಷ್ಟೇನು ಜಿಪುಣ್ತನ, ಮೇಲ್ ವಾಯ್ಸ್ ಯಾಕೆ ಬರ್ದಿಲ್ಲ ಅಂತ. ಆ ಥರ ಅವರು ಎಷ್ಟು ಸ್ಮೂತ್ ಆಗಿ ಅದನ್ನು ಹ್ಯೂಮರಸ್ ಆಗಿ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ಭಾವಗೀತೆ ಬಗ್ಗೆ ತುಂಬ ಪ್ರೀತಿ ಇತ್ತು.
ವಾಟ್ಸ್ ಅವರು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಯಾವಾಗಲೂ ಕೇಳೋರು, ಯು ಸಿಂಗ್ ಭಾವಗೀತೆ ಟುಡೇ, ವಾಟ್ ಭಾವಗೀತೆ ವಿಲ್ ಯು ಸಿಂಗ್ ಅಂತ. ಬೇರೆ ಬೇರೆ ಹಾಡಿ ನನಗೆ ನಾನು ಕೇಳ್ಬೇಕು ಭಾವಗೀತೆ ಅಂತನೋರು. ಅವ್ರಿಗೆ ತುಂಬಾ ಇಷ್ಟ ಆಯ್ತು ಭಾವಗೀತೆ ಅಂದ್ರೆ. ಹೌದಾ? ನೋಡಿ, ಅಷ್ಟೊಂದು ಸಿನಿಮಾ ಗೀತೆಗಳನ್ನ ಹಾಡಿದ್ರು ಅವರು ಕೂಡ ಭಾವಗೀತೆ ಬಗ್ಗೆ ಇಂಟ್ರೆಸ್ಟ್ ತುಂಬಾ ಇತ್ತು ಅವ್ರಿಗೆ. ಅಶ್ವಥ್ ಅವ್ರ ಬಗ್ಗೆ ಏನ್ ಹೇಳೋದು ನಾನು, ಐ ಡೋಂಟ್ ನೋ ವಾಟ್ ಟು ಸೇ. ಒಂಥರ ನನಗೆ ಅಶ್ವಥ್ ಅವರನ್ನ ಆಸ್ ಅ ಕಂಪೋಸರ್ ತುಂಬಾ ಕಲ್ತಿದ್ದೀನಿ ಅವರಿಂದ. ಭಾವನೆಯನ್ನ ಸಂಯೋಜನೆಯಲ್ಲಿ ಹೇಗೆ ತರೋದು ಅನ್ನೋದು ಅಶ್ವಥ್ ಅವರಿಂದ ಕಲ್ತಿದ್ದೀನಿ ನಾನು. ಭಾವಗೀತೆ ಅಂದ್ರೆ ಏನು, ಭಾವನೆಯನ್ನ ಸಂಯೋಜನೆಯಲ್ಲಿ ಹೇಗೆ, ದುಃಖದ ಹಾಡಂದ್ರೆ ಹತ್ಕೊಂಡು ಹಾಡಬಾರ್ದು, ದುಃಖ ಒಳಗಿರ್ಬೇಕು, ಹೊರಗಡೆ ಬರೀ ಹಾಡಿರ್ಬೇಕು, ಆದ್ರೆ ನಿಮ್ಮ ಮನಸ್ಸಿಗೆ ಆ ದುಃಖ ನಾನು ತಲುಪಿಸ್ಬೇಕು. ಹೇಗೆ ಸಾಧ್ಯ ಅದು? ಒಂದು ಸಂಯೋಜನೆಯಲ್ಲಿ ಹಾಗೆ ಅವರು ಸಂತೋಷ, ದುಃಖ, ಭಾವನೆಗಳನ್ನ, ಎಮೋಷನ್ ಅನ್ನ ಮ್ಯೂಸಿಕಲ್ ಕಾಂಪೋಸಿಷನ್ ಅಲ್ಲಿ ಹೇಗೆ ತರೋದು ಆಸ್ ಅ ಕಂಪೋಸರ್. ತುಂಬ ಎಕ್ಸ್ಟ್ರಾರ್ಡಿನರಿ ಕಂಪೋಸರ್ ಅವರು. ನಾನು ಅದನ್ನ ಅವರಲ್ಲಿ ಕಂಡಿದ್ದೀನಿ. ವೇದಿಕೆ ಮೇಲೆ ಹೇಗೆ ಒಂದು ಕಾರ್ಯಕ್ರಮವನ್ನ, ಒಂದು ಮೊದಲನೇ ಹಾಡು ಯಾವುದಾಗಿರ್ಬೇಕು, 10ನೇ ಹಾಡು ಯಾವುದಾಗಿರ್ಬೇಕು, 15ನೇ ಹಾಡು ಯಾವುದಾಗಿರ್ಬೇಕು, ಹೆಂಗೆ ಒಂದು ಕಾರ್ಯಕ್ರಮದ ಗ್ರಾಫನ್ನು ಬಿಲ್ಡ್ ಮಾಡಬೇಕು, ಇದನ್ನ ಅವರಿಂದ ಕಲ್ತಿದ್ದೀನಿ. ಮತ್ತೆ ಹೇಗೆ ಒಂದು ಕಾರ್ಯಕ್ರಮ ಅಂತ ನಾವು ಕಾರ್ಯಕ್ರಮವನ್ನ ಹಚ್ಕೊಂಡ್ರೆ ಏನೇನು ಕೆಲಸ ಮಾಡ್ಬೇಕು ಅದಕ್ಕೆ, ಎಷ್ಟು ಮೈನ್ಯೂಟಾಗಿ ಕೆಲಸ ಮಾಡೋರು ಸಿ ಅಶ್ವಥ್ ಅವರು ಅಂದ್ರೆ. ಆ ಕಾರ್ಯಕ್ರಮದ ಲೈಟ್ ಇಂದ ಹಿಡಿದು, ಸ್ಟೇಜ್ ಇಂದ ಹಿಡಿದು, ಬ್ಯಾಕ್ ಡ್ರಾಪ್ ಇಂದ ಹಿಡಿದು, ಇನ್ವಿಟೇಷನ್ ಇಂದ ಹಿಡಿದು, ಹಣ್ಣಿನ ಬುಟ್ಟಿನಲ್ಲಿ ಯಾವ ಹಣ್ಣಿದೆ ಅನ್ನೋದ್ರವರೆಗೂ ಹಿ ವಾಸ್ ಅಷ್ಟು ಡೀಟೇಲ್ ಕೆಲಸ ಮಾಡೋರು. ಯು ಆರ್ ವೆರಿ ಫಾರ್ಚುನ್. ಅಂತಂತ ದಿಗ್ಗಜರ ಜೊತೆ ಕೆಲಸ ಮಾಡಿದ್ರಲ್ವಾ. ಒಂದು ಕಡೆ ಕುಟುಂಬದಲ್ಲೂ ಕೂಡ ಅದೇ ರೀತಿ ಫಾರ್ಚುನ್ ಆಗಿದ್ರಿ, ಈ ಕಡೆ ಸಂಗೀತಕ್ಕೆ ಬಂದಾಗ್ಲೂ ಕೂಡ ಅದೇ ರೀತಿ ಪರ್ಸನಾಲಿಟಿಗಳ ಜೊತೆಗೆ ವರ್ಕ್ ಮಾಡಿದ್ದೀರಾ. ಸೊ ಇದೆಲ್ಲ ಸಂಗೀತದ ಬಗ್ಗೆ ಎಲ್ಲ ಆಯ್ತು. ಅಂದ್ರೆ ನಿಮ್ಮ ಮಗಳ ಬಗ್ಗೆ ಕೇಳಿದ್ರೆ, ಮಗಳು ಕಾದಂಬರಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಇದು ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ, ಅಡಾಪ್ಟ್ ಮಾಡ್ಕೊಳ್ಳೋ ಆಲೋಚನೆ ಅದು ಹೇಗೆ ಬಂತು? ಇಲ್ಲ, ಅಡಾಪ್ಟ್ ಮಾಡಬೇಕು ಅಂತ ಅನಿಸ್ತು. ಇನ್ನು ನಮ್ಮ ಭಾರತದಲ್ಲಿ ಕಾರಾ ಅನ್ನೋ ಒಂದು ಸಂಸ್ಥೆ, ಸೆಂಟ್ರಲೈಸ್ಡ್ ಏಜೆನ್ಸಿ ಇದೆ. ಯಾರೇ ಅಡಾಪ್ಟ್ ಮಾಡಬೇಕಾದ್ರೂ ಕಾರಾ ಸಂಸ್ಥೆಗೆ ಹೋಗಿ CARA ಅಡಾಪ್ಟ್ ಮಾಡ್ಬೋದು. ಆ್ಯಂಡ್ ಇಟ್ಸ್, ನನಗೆ ಐ ವಾಸ್ ಶಾಕ್ಡ್, ಎಂಥ ಒಳ್ಳೆ ಏಜೆನ್ಸಿ ಅದು, ಎಷ್ಟು ಚೆನ್ನಾಗಿ ಅವರು ಇಡೀ ಪ್ರೊಸೆಸ್ಸನ್ನು ಮಾಡಿದ್ರು ಅಂತ. ಇಟ್ ವಾಸ್ ವೆರಿ ಗುಡ್. ಅದೊಂದಾದರೆ ನನ್ನ ಮಗಳ ಜೊತೆ ಸಮಯ ಏನು ಕಳೆಯೋದು ಅಂದರೆ, ನಾನು ಏನು ಹೇಳಿ, ನೀವು ಯಾರೇ ತಂದೆ ತಾಯಿನ ಕೇಳಿ, ನಿಮ್ಮ ಮಗಳು ಅಂದರೆ ನನ್ನ ಮಗಳಿಗೆ 6 ವರ್ಷ, 6 ವರ್ಷದ ಮಗು ಜೊತೆ ನಿಮ್ಗೆ ಏನು ಸಮಯ ಕಳೀತೀರಾ ಅಂದರೆ ಅವರು ಏನು ಹೇಳ್ತಾರೆ, ಜಗತ್ತಲ್ಲಿ ನನ್ನ ಪ್ರಪಂಚನೇ ಅವಳು. ಕರೆಕ್ಟ್. ನನಗೆ ಜಗತ್ತಲ್ಲಿ ಇನ್ಯಾವುದೂ ಸಂತೋಷ ಕೊಡಲ್ಲ. ಅವಳನ್ನ ನೋಡ್ಬಿಟ್ಟು, ಅವಳ ನಗು ಮುಖ ನೋಡ್ಬಿಟ್ರೆ ನಂಗೆ ಸಾಕು. ಅದೇನು ಅಲ್ವಾ ಮೇಡಮ್, ಅಪ್ಪ ಅಮ್ಮನ ಬಗ್ಗೆ ಮಾತು ಬಂದಾಗ ನನಗೂ ಅಷ್ಟೇ ಕಣ್ಣಂಚಲ್ ಅಂದ್ರೆ ಒಂಥರ ಎಮೋಷನ್ ಅದಾಗೆ ಬಂದ್ಬಿಡುತ್ತೆ. ಅವ್ರಿಗೆ ಮಕ್ಳ ಬಗ್ಗೆ ಮಾತಾಡುವಾಗ ಅದೇ ಒಂದು ಕರುಳ ಸಂಬಂಧ ಅಂತ ಅಂತೀವಲ್ವಾ. ಅದು ಒಂಥರ ಒಂದು ಪುಟ್ಟು ಮಗು, ಒಂದು ಪುಟ್ಟು ಜೀವ ನಿಮ್ಮನ್ನ ಎಷ್ಟು ನಂಬತ್ತೆ ಅಂದ್ರೆ, ನಿಮ್ಮ ಮಗು ಆದಾಗ ನಿಮಗೆ ಗೊತ್ತಾಗತ್ತದು. ಹೌದು, ನನ್ನ ಜಗತ್ತೇ ಈ ನನ್ನ ನೆತ್ಕೊಂಡಿರೋರು ಅಂತ ಅಷ್ಟು ನಂಬಿಕೆಯನ್ನ ನಿಮ್ಮ ಮೇಲೆ ಹಾಕತ್ತಲ್ಲ ಆ ಮಗು. ಆ ನಂಬಿಕೆನ ಉಳಿಸ್ಕೊಳಕ್ಕೇನೆ ನಾವು ಲೈಫ್ ಲಾಂಗ್ ಒದ್ದಾಡ್ತೀವಿ. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಮಗುನ ಚೆನ್ನಾಗಿ ಬೆಳೆಸ್ಬೇಕು ಅಂದರೆ ನಾವು ಎಷ್ಟೋ ತಪ್ಪು ಮಾಡ್ಬೋದು ಆಸ್ ತಂದೆ ತಾಯಿ. ನಾನು ಇವತ್ತು ನಾನೇನೋ ಮಗುಗೆ ಹೇಳ್ಕೊಡೋದು, ನಾಳೆ ಹೇಳ್ಕೊಡೋದು, ಅದರಲ್ಲೇನೋ ಹೆಚ್ಚು ಕಡಿಮೆ ಇರ್ಬೋದು. ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಇರಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಅದು ಅನ್ಕಂಡೀಷನಲ್, ಎಂಡ್ಲೆಸ್, ಇನ್ಫಿನಿಟಿ. ನನ್ನ ಮಗಳು ನಾನು ಇಬ್ರು ಹೇಳೋದು ಐ ಲವ್ ಯು ಅಂದ್ರೆ, ಐ ಲವ್ ಯು ಮೋರ್ ದನ್ ಇನ್ಫಿನಿಟಿ ಅಂತಾಳೋಳು ನೋಡಿ. ದಟ್ ಈಸ್ ಎಂಡ್ಲೆಸ್ ಅಷ್ಟೇ. ಅದು ಬಿಟ್ರೆ ಇನ್ನೇನು ಹೇಳಕ್ ಸಾಧ್ಯನೇ ಇಲ್ಲ. ಅದು ತಾಯ್ತನ ಮದರ್ಹುಡ್ ಅಲ್ಲಿ ನಿಮಗೆ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟನೇ ಆಗುತ್ತೆ. ಸೊ ನಿಮ್ಮ ತಂಗಿನೂ ಕೂಡ ಹಾಡ್ತಿದ್ರು, ಆಕ್ಟ್ ಮಾಡ್ತಿದ್ರು ಅಂತ ನಾನು ಕೇಳಿದ್ದೀನಿ. ಅವ್ರು ಯಾಕೆ ನಿಮ್ಮ ಲೈನಿಗೆ ಬಂದಿಲ್ಲ? ಎಲ್ಲಾದ್ರೂ ಕಾಂಪಿಟೇಷನ್ ಅಂತನಾ? ಅವಳು ಯಾವಾಗ್ಲೂ ರೇಗಿಸ್ತಾಳೆ ನಂಗೆ. ಈಗ IT ಬಿಟ್ಟಿದ್ದಾರೆ? ಇಲ್ಲ, ಈಗ ಅವಳ ಇದ್ರಲ್ಲಿದ್ಲು, ಬಯೋಟೆಕ್ನಾಲಜಿ ಮಾಡಿದ್ಲು ಅವಳು, ರಿಸರ್ಚ್ ಇದರಲ್ಲಿ R&D ಸೈಂಟಿಸ್ಟ್ ಆಗಿದ್ಲು. ಅದನ್ನ ಬಿಟ್ಬಿಟ್ಟು ಈಗ ಅವಳು ಮಕ್ಕಳಿಗೆ ನಾಟಕವನ್ನ ಹೇಳ್ಕೊಡೋದು, ಪಪೆಟ್ ಶೋ ಮಾಡೋದು, ಕಥೆಗಳನ್ನ ಹೇಳ್ಕೊಡೋದು, ಡಾನ್ಸ್ ಹೇಳ್ಕೊಡೋದು, ಇದೆಲ್ಲ ಮಾಡ್ತಾಳೆ. ಸೊ ಶಿ ಈಸ್ ವೆರಿ ಮಚ್ ಕಲೆಯಲ್ಲೇ ಇದ್ದಾಳೆ. ಹಾಡೋದು ಪ್ರೊಫೆಷನಲ್ ಆಗಿ ಹಾಡಲ್ಲ ಅವಳು. ನನ್ಗೆ ಹೇಳೋದು, ನೀನ್ ಜೀವನ ಮಾಡ್ಕೊಂತ ಬಿಟ್ಟಿದ್ದೀನಿ ನಿನ್ನ. ಸಿಬ್ಲಿಂಗ್ಸ್ ಅಂದ್ರೆ ಹಂಗೆ ಅಲ್ಲ ನಡೆಯುತ್ತೆ. ಮೇಡಮ್, ಸಕ್ಸಸ್ ಅಂತ ಬಂದಾಗ ನೀವು ಇಷ್ಟೆಲ್ಲ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಂಡಿದ್ದೀರಾ.
ಪ್ರತಿಯೊಬ್ಬರ ಲೈಫಲ್ಲೂ ಸಕ್ಸಸ್ ಡೆಫಿನೇಷನ್ ಬೇರೆ ಒಂದೊಂದು ರೀತಿಲಿರುತ್ತೆ. ಅಕಾರ್ಡಿಂಗ್ ಟು ಯು ವಾಟ್ ಯು ಮೀನ್ ಬೈ ಸಕ್ಸಸ್? ಸಕ್ಸಸ್ ಅಂದರೆ ಏನು? ಎಫರ್ಟ್ ಜೊತೆಗೆ ಲಕ್ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತಾ? ಸಕ್ಸಸ್ಸೇ ಒಂದು ನನಗೆ ಅರ್ಥ ಆಗದೆ ಇರುವಂಥ ಒಂದಿದು. ನಾನು ಐ ಡೋಂಟ್ ನೋ ವಾಟ್ ಸಕ್ಸಸ್ ಇಸ್. ಅಂದರೆ ಪಾಪ್ಯುಲಾರಿಟಿ ಅಂದರೆ ಸಕ್ಸಸ್ಸಾ, ಅಥವಾ ನಾನು ಒಂದು ಒಳ್ಳೆ ಸಂಯೋಜನೆ ಮಾಡಿದ್ರೆ ಅದು ಸಕ್ಸಸ್ಸಾ, ಅಥವಾ ಒಂದು ರಾಗವನ್ನು 1 ಗಂಟೆಗಳ ಕಾಲ ಮೈ ಮರೆತು ಹಾಡೋದು ಅದು ಸಕ್ಸಸ್ಸಾ? ಐ ಡೋಂಟ್ ನೋ ವಾಟ್ ಇಸ್ ಸಕ್ಸಸ್. ನಾನು ಒಂದು ಪಾತ್ರವನ್ನು ಒಂದು ದಿನ ವೇದಿಕೆ ಮಾಡಿ ಅದು ಒಬ್ಬರ ಮನಸ್ಸಿನಲ್ಲಿ ಲೈಫ್ ಲಾಂಗ್ ಉಳಿಯತ್ತಲ್ಲ, ಅದು ಇಸ್ ದಟ್ ಸಕ್ಸಸ್? ಐ ಡೋಂಟ್ ನೋ. ಸಕ್ಸಸ್ಗೆ ಬೇರೆ ಬೇರೆ ಡೆಫಿನೇಷನ್ ಇದೆ. ನೀವು ಚೂಸ್ ಮಾಡೋ ಡೆಫಿನೇಷನ್ ಪ್ರಕಾರ ನಿಮ್ಮ ಜೀವನ ನಡೆಯುತ್ತೆ. ಸೊ ಹೌ ಡು ಯು ವ್ಯೂ ಸಕ್ಸಸ್? ವಾಟ್ ಡು ಯು ಥಿಂಕ್ ಅಬೌಟ್ ಸಕ್ಸಸ್? ವಾಟ್ ಡು ಯು ಥಿಂಕ್ ಓ ಇದು ಸಕ್ಸಸ್, ನನಗೆ 1000 ಜನ ನನ್ನ ಏನು ಕಾರ್ಯಕ್ರಮಕ್ಕೆ ಬರಬೇಕು, ದಟ್ ಈಸ್ ಸಕ್ಸಸ್. ಅಥವಾ ನನ್ನ ಒಂದು ಗೀತೆ 100 ವರ್ಷ ಆದಮೇಲೂ ಉಳಿಬೇಕು, ದಟ್ ಈಸ್ ಸಕ್ಸಸ್. ಏನು ಸಕ್ಸಸ್ ಅಂದ್ರೆ ಏನು ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಡಿಫೈನ್ ಮಾಡಿಕೊಂಡ್ರೆ ಆ ದಿಕ್ಕಿನಲ್ಲಿ ನೀವು ಕೆಲಸ ಮಾಡ್ತೀರಾ. ವಾಟ್ ಎವರ್ ಯು ಥಿಂಕ್ ಇಸ್ ಸಕ್ಸಸ್, ಯು ವಿಲ್ ವರ್ಕ್ ಟುವರ್ಡ್ಸ್ ದ್ಯಾಟ್ ಟು ಅಚೀವ್ ದ್ಯಾಟ್. ಒಬ್ಬರು ತುಂಬ ಇದಾಗಿ ಹೇಳಿದ್ದಾರೆ, ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ದಾರೆ, ಬಿ ಕೇರ್ಫುಲ್ ವಾಟ್ ಯು ವಿಶ್ ಫಾರ್ ಬಿಕಾಸ್ ಇಟ್ ವಿಲ್ ಕಮ್ ಟ್ರೂ. ಇಟ್ ವಿಲ್ ಕಮ್ ಟ್ರೂ. ಸೊ ನೀವು ಏನನ್ನ ಯಾವುದ್ರ ಬಗ್ಗೆ ಕನಸು ಕಾಣ್ತೀರಾ ಅದ್ರ ಹುಷಾರಾಗಿ ಕನಸು ಕಾಣಬೇಕು, ಯಾಕೆಂದರೆ ಅದು ನನಸಾಗುತ್ತೆ. ನೀವು ಇನ್ ಯೋರ್ ಲೈಫ್ ಟೈಮ್ ಇಟ್ ವಿಲ್ ಹ್ಯಾಪನ್. ಸೊ ಥಿಂಕ್ ಆಫ್ ಸಮಥಿಂಗ್ ದಟ್ ಯು ವಾಂಟ್, ಅಂದರೆ ಆ ದಿಕ್ಕಿನಲ್ಲಿ ನಾನು ಹೋಗಬೇಕು ಅಂತ. ಎಫರ್ಟ್ ಆಬ್ವಿಯಸ್ಲಿ ಬೇಕೇ ಬೇಕಾಗುತ್ತೆ. ನೀವು ಹಾಕ್ತೀರಾ ಎಫರ್ಟ್. ಜೀವನ ದಿನನಿತ್ಯ ಬೆಳಗ್ಗೆ ಎದ್ದು ಕೆಲಸ ಮಾಡ್ತೀರಾ. ನೀವು ಯಾವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನೀವು ನಿರ್ಧರಿಸಬೇಕು. ಸೊ ಯು ಡಿಸೈಡ್ ವಾಟ್ ಇಸ್ ಸಕ್ಸಸ್. ಸಕ್ಸಸ್ ಅಂದ್ರೆ ಏನು ಅಂತ ನೀವು ಡಿಸೈಡ್ ಮಾಡಿದಾಗ ಆ ದಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಾ, ಏನಂತಾರೆ ಆ ಡಿಸ್ಟೆನ್ಸ್ ಅನ್ನ ನೀವು ಕವರ್ ಮಾಡ್ತೀರಾ. ಸೊ ಇವಾಗ ರಂಗಭೂಮಿ ಕ್ಷೇತ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಬರುವಂತಹ ಕಲಾವಿದರಿಗೆ ರಂಗಭೂಮಿ ಕ್ಷೇತ್ರಕ್ಕೆ ಆಗಿರ್ಬೋದು ಅಥವಾ ಗಾಯನ ಕ್ಷೇತ್ರಕ್ಕೆ ಆಗಿರ್ಬೋದು, ಅವ್ರಿಗೇನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗಿನ ಯುವಜನತೆ ಅಂತಂದರೆ ಅವರಲ್ಲಿ ಏನು ಕೊರತೆ ಇದೆ ಅಂತ ಅನ್ಸುತ್ತೆ? ಕಾನ್ಫಿಡೆನ್ಸ್ ಇರ್ಬೋದು, ಪೇಷನ್ಸ್ ಇಲ್ಲದ್ರು ಕಮ್ಮಿ ಅಂತ ಅನ್ಸುತ್ತಾ? ಈ ಕ್ಷೇತ್ರಕ್ಕೆ ಬರೋರು ಯಾವ ರೀತಿ ತಯಾರಿ ಮಾಡ್ಕೊಂಡು ಬರಬೇಕು? ನಿಮ್ಮ ಕಿವಿ ಮಾತೇನು? ನನಗನ್ಸುತ್ತೆ ಈಗಿನ ಯಂಗರ್ ಜನ್ರೇಷನ್ ಆರ್ ಹೂಎವರ್ ಈಸ್ ತುಂಬ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್ ಇದ್ದಾರೆ, ತುಂಬ ಬುದ್ಧಿವಂತ ಯಂಗ್ಸ್ಟರ್ಸ್ ಇದ್ದಾರೆ, ವೆರಿ ಏನಂತಾರೆ ಹಾರ್ಡ್ ವರ್ಕಿಂಗ್ ಎಲ್ಲ ಇದ್ದಾರೆ. ಅವ್ರಿಗಿರುವಂಥ ಚಾಲೆಂಜಸ್ ಬೇರೆ. ಈಗಿನ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಒಬ್ಬ ಕಲಾವಿದರಾಗಬೇಕಂದ್ರೆ ಅದು ಸ್ವಲ್ಪ ಬೇರೆ ರೀತಿ ಚಾಲೆಂಜಸ್ ಇದೆ ಅವ್ರಿಗೆ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೀವು ಒಂದು ಗಮನವನ್ನು ಸೆಳಿಬೇಕು ಅನ್ನೋ ಒಂದು ಚಾಲೆಂಜ್ ಇದೆಯಲ್ಲ, ದಟ್ ಈಸ್ ದ ವರ್ಸ್ಟ್ ಚಾಲೆಂಜ್ ಎನ್ ಆರ್ಟಿಸ್ಟ್ ಕ್ಯಾನ್ ಹ್ಯಾವ್. 60 ಸೆಕೆಂಡಲ್ಲಿ ನೀವು ಏನೋ ಒಂದು ಮ್ಯಾಜಿಕ್ ಮಾಡಿ ತೋರಿಸ್ಬೇಕು, ಜನ ನಿಮ್ಮ ಗಮನ ಸೆಳಿಬೇಕು, ನೀವು ವೈರಲ್ ಆಗಬೇಕು. ವೈರಲ್ ಅನ್ನೋ ಪದ ಇದೆಯಲ್ಲ, ಆ ವೈರಲ್ಲೇ ಒಂದು ನೆಗೆಟಿವ್ ಪದ ಅಂತ ನನಗೆ ಅನ್ಸುತ್ತೆ. ವೈರಲ್ ಫೀವರ್ ಥರ ವೈರಲ್ ಆಗಬೇಕು ಅಂದರೆ ಇಟ್ಸ್ ಎ ತುಂಬ ದೊಡ್ಡ ಬರ್ಡನ್ ಅದು ಫಾರ್ ಎನ್ ಆರ್ಟಿಸ್ಟ್. ಸೊ ಐ ಥಿಂಕ್ ಕೆಲಸ ಮಾಡ್ತಾ ಇರೋರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಐ ವಿಶ್ ದೆಮ್ ಸಕ್ಸಸ್ ಅಷ್ಟೇ. ಐ ಡೋಂಟ್ ನೋ ವಾಟ್ ಎಲ್ಸ್ ಟು ಸೇ. ಏಕೆಂದರೆ ಇವತ್ತಿನ ಜಗತ್ತಲ್ಲಿ ಪ್ಲ್ಯಾಟ್ಫಾರ್ಮ್ಗಳು ಬಹಳ ಚೇಂಜ್ ಆಗ್ತಾ ಇರುತ್ತೆ, ಮೀಡಿಯಾ ಚೇಂಜ್ ಆಗ್ತಾ ಇರುತ್ತೆ, ಅಟೆನ್ಷನ್ ಸ್ಪ್ಯಾನ್ ಚೇಂಜ್ ಆಗ್ತಾ ಇರುತ್ತೆ, ನಿಮಗೆ ಸಿಗುವಂಥ ಅವಕಾಶಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ಚೂಸ್ ವಾಟ್ ಯು ವಾಂಟ್ ಟು ಡೂ ಆ್ಯಂಡ್ ಡೂ ಇಟ್. ನಿಮಗೆ ಇವಾಗ ಮಾಡೋಕ್ಕೆಲ್ಲ ಸಲಕರಣೆಗಳಿದೆಯಲ್ಲ, ಅದೆಲ್ಲ ಇದೆ. ನೀವು ಒಂದು ಫಿಲಮ್ ಮಾಡ್ಬೇಕಂದ್ರೆ ಒಂದು ಐಫೋನಲ್ಲೂ ಫಿಲಮ್ ಮಾಡಿಬಿಡ್ಬೋದು. ಇವಾಗ ಯು ಕ್ಯಾನ್ ಶೂಟ್ ಅ ಮೂವಿ ಇನ್ ಅನ್ ಐಫೋನ್, ಎಲ್ಲನೂ ಇದೆ. ಡಿಸೈಡ್ ವಾಟ್ ಯು ವಾಂಟ್ ಟು ಡೂ ಇಟ್ ವಿತೌಟ್ ಫಿಯರ್ ಅಷ್ಟೇ. ಸೊ ಫೈನಲಿ ಹಿಂತಿರುಗಿ ನೋಡಿದಾಗ ನಿಮ್ಮ ಲೈಫ್ ಬಗ್ಗೆ ಏನು ಅನ್ಸುತ್ತೆ? ಅಂದರೆ ಯಾವ ರೀತಿ ಸಾರ್ಥಕತೆ ಅಂತ ಅನ್ಸುತ್ತಾ ಓವರ್ ಆಲ್ ನಿಮ್ಮ ಲೈಫ್ ಜರ್ನಿ ನೋಡಿ? ಅದು ತುಂಬಾ ತುಂಬಾ ವಯಸ್ಸಾದವ್ರನ್ನ ಕೇಳಬೇಕು. ಇಲ್ಲಿವರೆಗಿನ ಜರ್ನಿ ಬಗ್ಗೆ, ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ ಅಂದಾಗ ನಮಗೆಲ್ಲ ಇನ್ಸ್ಪೈರಿಂಗ್ ಅಂತ. ಸೊ ನಿಮ್ಗೆ ಏನು ಅನ್ಸುತ್ತೆ? ಐ ಆಮ್ ಆಲ್ವೇಸ್ ಅ ಸ್ಟೂಡೆಂಟ್ ಆಫ್ ಲೈಫ್. ನನಗೆ ಕಲಿಬೇಕು 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 ಹಸುವು ನನಗೆ. ನಾನು ಯಾವುದೇ ಹೊಸ ಪ್ರಾಜೆಕ್ಟ್ ಮಾಡಿದ್ರು ಅದರಲ್ಲಿ ಏನು ಹೊಸದು ಕಲಿತೀನಿ ಅನ್ನೋ ಪ್ರಶ್ನೆ ನಾನು ಫಸ್ಟ್ ಕೇಳೋದು. ಯಾರೇ ಕಲಾವಿದ್ರ ಜೊತೆ ಕೆಲಸ ಮಾಡ್ಬೇಕಾರೋ ಅವರಿಂದ ನಾನು ಏನು ಕಲಿತೀನಿ ಅನ್ನೋ ಪ್ರಶ್ನೆ ನನಗೆ. ಸೊ ನನಗೆ ಹಿಂದೆ ನೋಡಿದಾಗಲೂ ಅಷ್ಟೇ, ಮುಂದೆ ನೋಡಿದಾಗಲೂ ಅಷ್ಟೇ ಕಲಿಕೆ. ಐ ವಾಂಟ್ ಟು ಲರ್ನ್. ದ್ಯಾಟ್ ಈಸ್ ಮೈ ಥಿಂಗ್ ಇನ್ ಲೈಫ್. ನಾನು ಹೊಸದನ್ನು ಕಲಿಬೇಕು, ಮುಂದೆನೂ ಕಲಿಬೇಕು, ಮುಂಚೆನೂ ಕಲ್ತಿದ್ದೀನಿ. ನನ್ನ
ಉದ್ದೇಶನೂ ಅದೇ, ನನ್ನ ಪ್ರಕಾರ ಸಕ್ಸಸ್ಸು ಅದೇನೆ. ನಾನು ಹೊಸದನ್ನ ಇವತ್ತು ಕಲ್ತ್ರೆ ಟುಡೇ ಈಸ್ ಅ ಸಕ್ಸಸ್ಫುಲ್ ಡೇ. ನಾಳೆ ಹೊಸದನ್ನು ಇನ್ನೊಂದು ಹೊಸದನ್ನು ಕಲ್ತ್ರೆ ದಟ್ ಈಸ್ ಅನದರ್ ಸಕ್ಸಸ್ಫುಲ್ ಡೇ. ನನ್ನ ಪ್ರಕಾರ ದಟ್ ಈಸ್ ವಾಟ್ ಈಸ್ ಮೈ ಏನಂತಾರೆ ಆಂಬಿಷನ್ ಇನ್ ಲೈಫ್. ಕಾರ್ಯಕ್ರಮನ ಮುಗಿಸೋ ಸಮಯ ಬಂತು. ಕೊನೆಯದಾಗಿ ಯಾವ್ದು ನಿಮ್ಮ ಪರ್ಸನಲ್ ಫೇವ್ರೆಟ್ ಸಾಂಗ್ ಯಾವ್ದಾದ್ರು? ಖಂಡಿತ ಪರ್ಸನಲ್ ಫೇವ್ರೆಟ್ ಸಾಂಗ್ ಇಲ್ಲ. ಹೌದಾ? ಅದು ಎಲ್ಲರೂ ಕೇಳ್ತಾರೆ. ಅದೇ ಹೆಂಗೆ ನಿಮ್ಗೆ 4 ಜನ ಮಕ್ಳಿದ್ರೆ 4ರಲ್ಲಿ ಯಾರು ಇಷ್ಟ ಅಂತ ಕೇಳ್ದಂಗೆ ತುಂಬಾ ಹಾಡುಗಳಿದೆ. ಐ ಡೋಂಟ್ ನೋ. ಕೊನೆ ಹಾಡು ಅಂದ್ರೆ ನಾವು ಕಾರ್ಯಕ್ರಮದಲ್ಲಿ ಯಾವಾಗಲೂ ಹಾಡುವಂಥ ಒಂದು ಹಾಡಿದೆ, GS ಶಿವರುದ್ರಪ್ಪ ಅವ್ರದ್ದು ಆ್ಯಂಡ್ ಮೈಸೂರಾನಂದ ಸ್ವಾಮಿ ಅವರ ಸಂಯೋಜನೆ. ಅದರ 1-2 ಸಾಲುಗಳನ್ನು ನಾನು ಹಾಡ್ತೀನಿ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫ್ ಜರ್ನಿನ ಫ್ರಮ್ ದ ಬಿಗಿನಿಂಗ್ ಇಲ್ಲಿವರೆಗೂ ನಿಮ್ಮ ರಂಗಭೂಮಿಯ ಅನುಭವ, ಹಾಗೆಯೇ ನಟನೆಯ ಬಗ್ಗೆ ಆಗಿರ್ಬೋದು, ಸಂಗೀತ ಕ್ಷೇತ್ರದ ಬಗ್ಗೆ ಪ್ರತಿಯೊಂದು ಕೂಡ, ಹಾಗೆಯೇ ನಿಮ್ಮ ತಾತನ ಬಗ್ಗೆ, ತಾಯಿಯ ಬಗ್ಗೆ, ಸಂಗೀತ ಕ್ಷೇತ್ರದ ದಿಗ್ಗಜರ ಜೊತೆಗೆ ಯಾವ ರೀತಿ ನಿಮ್ಮ ಒಡನಾಟ ಇತ್ತು, ಎಲ್ಲದರ ಬಗ್ಗೆ ನಮ್ಮ ಹೊಸ ದಿಗಂತದ ಜೊತೆಗೆ ತುಂಬ ಪೇಷನ್ಸ್ಫುಲ್ಲಾಗಿ ಎಲ್ಲದನ್ನು ನಮ್ಗೆ ಹೇಳಿದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತಾಡಿದ್ದೀನಿ, ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಲ್ಲ. ಇಟ್ಸ್ ಮೈ ಪ್ಲೆಜರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಗಾಯಕಿ, ನಟಿ, ರಂಗಭೂಮಿ ಕಲಾವಿದೆ, ಬಹುಮುಖ ಪ್ರತಿಭೆಗೆ ಇನ್ನೊಂದು ಹೆಸರು ಇವರು ಅಂತ ನಾನು ಹೇಳ್ತೀನಿ, MD ಪಲ್ಲವಿ ಅವರ ಲೈಫ್ ಸ್ಟೋರಿ. ಈ ಕಾರ್ಯಕ್ರಮ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಿಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.